ಬೆಂಗಳೂರಿನ ಔಟ್ಸ್ಕರ್ಟ್ಸ್ನಲ್ಲಿ ಒಂದು ದೊಡ್ಡ ಬ್ಯೂಟಿಫುಲ್ ಫಾರ್ಮ್ ಹೌಸ್. ಅಲ್ಲಿ ಒಂದು ಪಾರ್ಟಿ ಆರ್ಗನೈಸ್ ಆಗಿತ್ತು. ಇಡೀ ಫಾರ್ಮ್ ಹೌಸ್ ತುಂಬಾ ಝಗ್ಮಗ ಲೈಟ್ ಬೆಳಗ್ತಿತ್ತು. ಪಾರ್ಟಿ ತುಂಬಾ ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡಿದ್ರು. ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಎಲ್ರೂ ಫುಲ್ ಜೋಶಿಂದ ಪಾರ್ಟಿ ಮೂಡ್ ಎಂಜಾಯ್ ಮಾಡ್ತಿದ್ರು. ಪಾರ್ಟಿಗೆ ಬಂದವರೆಲ್ಲ ಕುಡಿಯೋದು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ರು. ಅಲ್ಲಿ ಎಲ್ರೂ ಕುಡ್ದು ಕುಣಿತ ಅಮಲಲ್ಲೇ ತೇಲಾಡ್ತಿರೋ ಹಾಗೆ ಕಾಣ್ತಿದ್ರು. ಯಾರೊಬ್ರು ಮೈ ಮೇಲೆ ಪ್ರಜ್ಞೆ ಇರೋರ್ ಥರ ಕಾಣ್ತಿರ್ಲಿಲ್ಲ. ಅವರನ್ನೆಲ್ಲ ನೋಡ್ತಾ ಸಾನ್ವಿಗೆ ಟೆನ್ಷನ್ ಆಯ್ತು. ಅಯ್ಯೋ, ನಾನ್ ಎಲ್ಲಿಗ್ ಬಂದಪ್ಪ? ಈ ನೀತಾ ಅಕ್ಕ ಬೇರೆ ಎಲ್ಲಿ ಹೋದ್ಲು ಅಂತಾನೆ ಕಾಣ್ತಿಲ್ಲ. ನಾನಿಲ್ಲಿಗೆ ಬರ್ಲೇಬಾರ್ದಿತ್ತೇನು. ಇಲ್ಲಿ ಎಲ್ರೂ ಕುಡ್ದು ಹೇಗೇಗೋ ಆಡ್ತಿದ್ದಾರೆ ಅನ್ಕೊಂಡ್ಲು ಸಾನ್ವಿ. ಅವಳು ಸೈಲೆಂಟ್ ಆಗಿ ಒಂದ್ ಕಾರ್ನರ್ ಅಲ್ಲಿ ಕೂತಿದ್ಲು. ಅವಳು ಮಧ್ಯಾಹ್ನದಿಂದ ಏನೂ ತಿಂದಿರ್ಲಿಲ್ಲ. ಅವಳಿಗೆ ಹಸ್ವಾಗಿತ್ತು. ಆದ್ರೂ ಕೂತಲ್ಲಿಂದ ಎದ್ ಹೋಗೋಕು ಅವಳಿಗೆ ಧೈರ್ಯ ಇರ್ಲಿಲ್ಲ. ನೀತಾ ದಾಸ್ ಮಹೇಶ್ ದಾಸ್ ಮತ್ತು ಮಾಧುರಿ ದಾಸ್ರ ಮೊದಲನೇ ಮಗಳು. ಅವಳ ತಂಗಿ ಸ್ಮಿತಾ ದಾಸ್. ಮಹೇಶ್ ದಾಸ್ ಬೆಂಗಳೂರಲ್ಲಿ ದಾಸ್ ರೆಸ್ಟೋರೆಂಟ್ಸ್ ಅನ್ನೋ ಹೆಸರಲ್ಲಿ 4 ಚೈನ್ ಹೋಟೆಲ್ಗಳನ್ನ ನಡೆಸ್ತಿದ್ರು. ನೀತಾ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ಲು. ಆದ್ರೆ ಮಹೇಶ್ ದಾಸ್ ತಕ್ಷಣ ಅವಳ ಕೈಗೆ ಹೋಟೆಲ್ ಬಿಸ್ನೆಸ್ ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ. ಅವಳು ಎಕ್ಸ್ಪೀರಿಯನ್ಸ್ಡ್ ಆಗಿ ಬಿಸ್ನೆಸ್ ಎಲ್ಲ ಕಲ್ತ್ ಮೇಲೆ ಅವಳಿಗೆ ಹೋಟೆಲ್ ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡ್ಬೋದು ಅನ್ಕೊಂಡಿದ್ರು. ಸೊ ನೀತಾ ಒಂದ್ 5 ಸ್ಟಾರ್ ಹೋಟೆಲ್ ಅಲ್ಲಿ ಜಾಬ್ ಮಾಡ್ತಿದ್ಲು. ಮಹೇಶ್ ದಾಸ್ ಎಷ್ಟೇ ಡಿಸಿಪ್ಲಿನ್ಡ್, ಸ್ಟ್ರಿಕ್ಟ್ ಆಗಿದ್ರು ಅವ್ರ ಯಂಗ್ ಏಜ್ ಅಲ್ಲಿ ಒಂದು ತಪ್ಪು ಮಾಡ್ಬಿಟ್ಟಿದ್ರು. ಅದ್ರ ಫಲಾನೇ ಸಾನ್ವಿ. ಮಾಧುರಿ ಈ ವಿಷಯ ಗೊತ್ತಾದಾಗ ತುಂಬಾ ಅಪೋಸ್ ಮಾಡಿದ್ರು. ಫ್ಯಾಮಿಲಿ ಮರ್ಯಾದೆ ಪ್ರಶ್ನೆ ಅಂತ ಸಾನ್ವಿ ಮತ್ತು ಅವಳ ಅಮ್ಮನ್ನ ಮನೇಲಿಟ್ಕೊಳ್ಳೋಕೆ ಒಪ್ಪಿದ್ಲು. ಅವರು ಒಂದ್ ರೀತಿ ಮನೆ ಕೆಲ್ಸದವ್ರ ಥರ ಕೆಲ್ಸ ಮಾಡ್ತಾ ಮಹೇಶ್ ದಾಸ್ ಮನೇಲೇ ಇದ್ರು. ಸಾನ್ವಿ ಹೈಸ್ಕೂಲ್ ತಲುಪೋಷ್ಟ್ರಲ್ಲಿ ಅವಳಮ್ಮ ತೀರ್ಕೊಂಡ್ರು. ಆದ್ರೂ ಸಾನ್ವಿ ಮನೆಯವರ ಟಾರ್ಚರ್ ಎಲ್ಲ ಸಹಿಸ್ಕೊಂಡು ಕೆಲ್ಸದವ್ರ ಥರ ಆ ಮನೇಲೇ ಬೆಳೆದಿದ್ಲು. ನೀತಾ ಮತ್ತು ಸ್ಮಿತಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಓದಿದ್ರು. ಸಾನ್ವಿ ಪುಣ್ಯ, ಅವಳನ್ನ ಕೆಲ್ಸದವ್ರ ಮಕ್ಕಳ ಜೊತೆ ಗವರ್ಮೆಂಟ್ ಸ್ಕೂಲ್ಗೆ ಹೋಗೋಕಾದ್ರೂ ಬಿಟ್ಟಿದ್ರು. ಅವಳು ಕಷ್ಟಪಟ್ಟು ಡಿಗ್ರಿ ಮುಗಿಸಿದ್ಲು. ಅವಳು ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬಾರ್ದು ಅಂತ ಮಾಧುರಿ ಅವಳಿಗೆ ಹೆಚ್ಚು ಮನೆ ಕೆಲಸ ಹೇಳ್ತಿದ್ರು. ಹಾಗಾಗಿ ಅವಳಿಗೆ ಜಾಸ್ತಿ ಓದೋಕಾಗ್ದೆ ಎಕ್ಸಾಮ್ನಲ್ಲಿ ಹಾಗೋ ಹೀಗೋ ಪಾಸ್ ಮಾಡಿದ್ಲು. ಸಾನ್ವಿ ಅಮ್ಮ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಿದ್ರು. ಸಾನ್ವಿಗೂ ಅವ್ರದೇ ಕೈಗುಣ ಬಂದಿತ್ತು. ಅವಳು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಿದ್ಲು. ಅವಳು ಕುಕ್ ಮಾಡಿದಾಗ ಅದನ್ ತಿಂದ ಮನೆ ಕೆಲ್ಸದವರೆಲ್ಲ ಅವಳನ್ನ ತುಂಬಾ ಹೊಗಳ್ತಿದ್ರು. ಅವಳಿಗೆ ಅಪ್ಪನ್ ಹೋಟೆಲ್ ಬಿಸ್ನೆಸ್, ಅಕ್ಕ ನೀತಾ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡಿದ್ದನ್ನೆಲ್ಲ ನೋಡ್ತಾ ತಾನೂ ಯಾವ್ದಾದ್ರೂ ಒಳ್ಳೆ ಹೋಟೆಲಲ್ಲಿ ಶೆಫ್ ಆಗ್ಬೇಕು ಅನ್ನಿಸ್ತಿತ್ತು. ಹಾಗಾದ್ರೆ ಮಾತ್ರ ತಾನು ಈ ನರಕದಿಂದ, ಮನೆಯವರ ಟಾರ್ಚರ್ನಿಂದ ಬಚಾವಾಗ್ಬೋದು ಅನ್ನಿಸ್ತಿತ್ತು. ಇವತ್ತು ಮನೆಗೆ ಸಾನ್ವಿ ಫ್ರೆಂಡ್ ರೇಖಾ ಅವಳ ಮದ್ವೆಗೆ ಕರಿಯಕ್ಕೆ ಅಂತ ಬಂದಿದ್ಲು. ಆಗ ಸಾನ್ವಿ ತಾನು ಯಾವ್ದಾದ್ರೂ ಹೋಟೆಲ್ನಲ್ಲಿ ಶೆಫ್ ಆಗಿ ಜಾಯಿನ್ ಆದ್ರೆ ಅಲ್ಲಿ ಚೆನ್ನಾಗ್ ಕೆಲ್ಸ ಕಲ್ತು ಮುಂದೆ ಸಣ್ಣದಾದ್ರೂ ಸ್ವಂತ ಹೋಟೆಲ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು ಅಂತ ಅಂತಿದ್ಲು. ಅವರಿಬ್ರು ಅಡ್ಗೆ ಮನೇಲಿ ನಿಂತ್ಕೊಂಡ್ ಮಾತಾಡ್ತಿದ್ರು. ಅದೇ ಟೈಮ್ಗೆ ಅಲ್ಲಿಗ್ ಬಂದ್ ನೀತಾ ಅವಳ ಮಾತನ್ನ ಕೇಳಿಸ್ಕೊಂಡ್ಲು. ಅವಳು ಒಳಗಡೆ ಬಂದು, ಸಾನ್ವಿ, ನಿಂಗೆ ಹೋಟೆಲ್ನಲ್ಲಿ ಶೆಫ್ ಆಗಿ ವರ್ಕ್ ಮಾಡ್ಬೇಕು ಅಂತ ಪ್ಲಾನ್ ಇದ್ಯಾ ಅಂದ್ಲು. ಸಾನ್ವಿಗೆ ಅವಳು ಬಂದು ಕ್ವೆಶ್ಚನ್ ಮಾಡಿದಾಗ ಭಯ ಆಯ್ತು. ಆದ್ರೂ ಅವಳು ಆಲ್ರೆಡಿ ಕೇಳಿಸ್ಕೊಂಡಿದ್ದಾಳಲ್ಲ ಅಂತ ಹೌದು ಅಂದ್ಲು. ನೀತಾ ತುಂಬಾ ಒಳ್ಳೆಯವಳ ಥರ ಡ್ರಾಮಾ ಮಾಡ್ತಾ, ಸರಿ ಹಾಗಾದ್ರೆ ನಾನಿವತ್ತು ಒಂದ್ ಪಾರ್ಟಿಗೆ ಹೋಗ್ತಿದ್ದೀನಿ. ಅಲ್ಲಿ ತುಂಬಾ ಜನ ಹೋಟೆಲ್ ಬಿಸ್ನೆಸ್ ನಡ್ಸೋರ್ ಬರ್ತಿದ್ದಾರೆ. ನೀನೂ ನನ್ ಜೊತೆ ಅಲ್ಲಿಗ್ ಬಾ. ಯಾರಾದ್ರೂ ಕಾಂಟ್ಯಾಕ್ಟ್ ಆಗಿ ನಿಂಗೂ ಶೆಫ್ ಕೆಲ್ಸ ಸಿಗೋ ಹಾಗೆ ಮಾಡ್ಬೋದು ಅಂತ ಸಾನ್ವಿ ಬಗ್ಗೆ ಕೇರ್ ಇರೋ ಥರ ಮಾತಾಡಿದ್ಲು. ಸಾನ್ವಿ ನೀತಾ ಮಾತನ್ನ ನಂಬಿದ್ಲು. ನೀತಾ ಮನಸ್ಸಲ್ಲೇ ಹಲ್ ಕಡಿತಾ, ಇವಳಿಗೆ ನಾನ್ ಸರಿಯಾಗಿ ಪಾಠ ಕಲಿಸ್ತೀನಿ. ಹೋಟೆಲ್ ಬಿಸ್ನೆಸ್ ನಡ್ಸೋರ್ ಮನೇಲಿ ಆಫ್ಟರ್ ಆಲ್ ಕೆಲ್ಸ ಮಾಡ್ಕೊಂಡ್ ಬಿದ್ದಿರೋ ಇವಳಿಗೆ ಶೆಫ್ ಆಗೋ ಅತಿ ಆಸೆ ಬಂದ್ಬಿಟ್ಟಿದ್ಯಾ? ಹೌ ಡೇರ್ ಶಿ! ಹೊರಗಡೆ ಜಗತ್ತು ಹೇಗಿದೆ ಅಂತ ನೋಡಿ ಹೆದರ್ಕೋಬೇಕು. ಹಾಗ್ ಮಾಡ್ತೀನಿ. ಆಮೇಲೆ ನಾನು ಜಾಬ್ ಮಾಡ್ತೀನಿ, ಶೆಫ್ ಆಗ್ತೀನಿ, ಸ್ವಂತ ಕಾಲ್ ಮೇಲೆ ನಿಲ್ತೀನಿ ಅನ್ನೋ ಮಾತೆ ಇವಳು ಬಾಯಿಂದ ಬರ್ಬಾರ್ದು. ನೆಕ್ಸ್ಟ್ ಟೈಮ್ ಮನೆಯಿಂದ ಹೊರಗಡೆ ಕಾಲಿಡ್ಬಾರ್ದು ಇವಳು ಅನ್ಕೊಂಡ್ಲು. ನೀತಾ ಸಾನ್ವಿನ ಪಾರ್ಟಿ ಕರ್ಕೊಂಡ್ ಹೋಗಿ ಅಲ್ಲಿ ಒಂದ್ ಮೂಲೆಲ್ ಕೂರ್ಸಿ, ಇಲ್ಲೇ ಇರು, ಬರ್ತೀನಿ ಅಂತ ಹೇಳಿ ಎಲ್ಲೋ ಹೋಗ್ಬಿಟ್ಟಿದ್ಲು. ಆಮೇಲೆ ಎಷ್ಟ್ ಹೊತ್ತಾದ್ರೂ ಅವಳು ಪತ್ತೇನೇ ಇರ್ಲಿಲ್ಲ.
ಅವರು ಸಂಜೆ 7 ಗಂಟೆಗೆ ಪಾರ್ಟಿಗೆ ಬಂದಿದ್ರು. ಸಾನ್ವಿನ್ ಕೂರ್ಸಿ ಹೋಗಿದ್ ನೀತಾ 9 ಗಂಟೆ ಆದ್ರೂ ಪತ್ತೆ ಇರ್ಲಿಲ್ಲ. ಸಾನ್ವಿಗೆ ಟೆನ್ಷನ್ ಆಗಕ್ ಶುರುವಾಯ್ತು. ಎಂಥ ಜಾಗಕ್ಕೆ ಬಂದ್ ಸಿಕ್ಕಾಕೊಂಡೆ ಅನ್ಕೊಂಡ್ಲು. ನೀತಾ ಏನಾದ್ರೂ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾಳ ಅನ್ನಿಸ್ತು ಅವಳಿಗೆ. ಅಷ್ಟ್ರಲ್ಲಿ ನೀತಾ ಸಾನ್ವಿ ಇದ್ದಲ್ಲಿಗ್ ಬಂದ್ಲು. ಸಾನ್ವಿ, ನಾನ್ ನಿಂಗೆ ಒಬ್ರನ್ನ ಮೀಟ್ ಮಾಡಿಸ್ತೀನಿ ಅಂದಿದ್ನಲ್ಲ, ಅವರು ಈಗ ಬಂದ್ರು. ನಾನ್ ಇಷ್ಟೊತ್ತು ಅವ್ರನ್ನೇ ಕಾಯ್ತಿದ್ದೆ. ಬಾ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದ್ಲು. ಸಾನ್ವಿಗೆ ಸಮಾಧಾನ ಆಯ್ತು. ಅಂತೂ ನೀತಾ ನನ್ಗೆ ಮೋಸ ಮಾಡ್ಲಿಲ್ಲ ಅನ್ಕೊಂಡ್ಲು. ಸಾನ್ವಿ ಎದ್ದು ನೀತಾ ಹಿಂದೆ ಹೋದ್ಲು. ನೀತಾ ಸಾನ್ವಿನ ಎಲ್ಲೋ ಸುತ್ತಿ ಬಳಸಿ ಒಂದ್ ರೂಮ್ ಹತ್ರ ಕರ್ಕೊಂಡ್ ಬಂದ್ಲು. ನಾನ್ ಹೇಳಿದ್ ಹೋಟೆಲ್ ಮ್ಯಾನೇಜರ್ ಈ ರೂಮ್ ಒಳಗಿದ್ದಾರೆ. ನಾನು ಆಲ್ರೆಡಿ ನಿನ್ ವಿಷಯ ಮಾತಾಡಿದೀನಿ. ನೀನ್ ಹೋಗಿ ನಿಂಗ್ ಕೆಲ್ಸ ಬೇಕು ಅಂತ ಹೇಳು ಅಂದ್ಲು. ಸಾನ್ವಿ ನೀತನ್ ಹತ್ರ ನೀನ್ ಬರಲ್ವಾ ಅಂತ ಕೇಳಿದ್ಲು. ನಾನ್ ನಿಂಗೆ ಇಷ್ಟ್ ಹೆಲ್ಪ್ ಮಾಡಿರೋದೇ ಹೆಚ್ಚು. ನಿಂಗ್ ಬೇಕಾದ್ರೆ ಒಳಗಡೆ ಹೋಗಿ ಮಾತಾಡ್ಕೊ, ಇಲ್ಲ ಅಂದ್ರೆ ಮನೆಗ್ ಹೋಗೋಣ. ನಂಗೇನೋ ಕೆಲ್ಸ ಬೇಕಾಗಿರೋದು ನಂಗಲ್ವಲ್ಲ ಅಂದ್ಲು ನೀತಾ. ಸಾನ್ವಿಗೆ ಸಿಕ್ಕಿರೋ ಈ ಚಾನ್ಸ್ ಕಳ್ಕೋಬಾರ್ದು ಅಂತ ಅನ್ನಿಸ್ತು. ಆದ್ರೆ ರೂಮ್ ಒಳಗಿರೋರ್ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಜೆಂಟ್ಸಾ, ಲೇಡೀಸಾ, ಒಳ್ಳೆಯವ್ರ, ಕೆಟ್ಟವ್ರ, ಏನ್ ಮಾಡ್ಲಿ ನಾನು? ಒಳಗ್ ಹೋಗ್ಲೋ ಬೇಡ್ವೋ ಅಂತ ಚಿಂತೆ ಆಯ್ತು ಸಾನ್ವಿಗೆ. ಆದ್ರೆ ದಾಸ್ ನಿವಾಸ್ನಂತ ನರ್ಕದಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೆ ಚಾನ್ಸ್ ಸಿಗ್ದಿದ್ರೆ ಅನ್ಸಿ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮಾತಾಡಿ ಕೆಲ್ಸ ಸಿಕ್ಕಿದ್ರೆ ಸಾಕು, ಜಾಯಿನ್ ಆಗ್ಬಿಡ್ತೀನಿ ಅನ್ಕೊಂಡು ರೂಮ್ ಒಳಗಡೆ ಹೋದ್ಲು ಸಾನ್ವಿ. ಆ ಫಾರ್ಮ್ ಹೌಸ್ ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ ಶ್ರೀಕಾಂತ್ಗೆ ಸೇರಿತ್ತು. ಅವನ್ ಫ್ರೆಂಡ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಬಂದಾಗ ಆ ಫಾರ್ಮ್ ಹೌಸ್ನಲ್ಲೇ ಉಳ್ಕೋತಿದ್ರು. ಅಲ್ಲಿ ರೆಗ್ಯುಲರ್ ಆಗಿ ಪಾರ್ಟೀಸ್ ನಡೀತಿತ್ತು. ಎಷ್ಟೋ ವಿಐಪಿಗಳು ಪಾರ್ಟಿಲಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ವಾಪಸ್ ಡ್ರೈವ್ ಮಾಡೋದ್ ಕಷ್ಟ ಅಂತ ಅಲ್ಲೇ ಉಳ್ಕೊಳ್ಳೋದೂ ಇತ್ತು. ಸಾನ್ವಿ ಎಂಟರ್ ಆಗಿರೋ ರೂಮ್ ತುಂಬಾ ದೊಡ್ಡದಾಗಿತ್ತು. ಒಳಗಡೆ ಎಕ್ಸ್ಪೆನ್ಸಿವ್ ಸೋಫಾ ಸೆಟ್ ಇತ್ತು. ಅದಕ್ಕಿಂತ ದೊಡ್ಡದಾಗಿರೋ ಬೆಡ್ ಇತ್ತು. ತುಂಬಾ ರಿಚ್ ಆಗಿ ಡೆಕೋರೇಟ್ ಆಗಿತ್ತು. ಸಾನ್ವಿಗೆ ರೂಮಲ್ಲಿ ಯಾರೂ ಕಾಣಿಸ್ಲಿಲ್ಲ. ಅವಳು ಸುತ್ತಮುತ್ತ ನೋಡಿದ್ಲು. ಯಾರೂ ಇಲ್ಲ ಅಂತ ಕನ್ಫರ್ಮ್ ಆಯ್ತು. ಅಲ್ಲಿ ಟೇಬಲ್ ಮೇಲೆ ಕುಕೀಸ್ ಇಟ್ಟಿದ್ದು ಕಾಣ್ತು. ಸಾನ್ವಿಗೆ ತುಂಬಾ ಹಸ್ವಾಗಿತ್ತು. ಮಧ್ಯಾಹ್ನದಿಂದ ಏನೂ ತಿಂದಿರ್ಲಿಲ್ಲ. ಹಾಗಾಗಿ ಬೇಗ ಬೇಗ 3 ಕುಕೀಸ್ ತಿಂದ್ಲು. ಅವಳಿಗೆ ಅದು ತುಂಬಾ ಟೇಸ್ಟಿಯಾಗಿದೆ ಅನ್ನಿಸ್ತು. ಅವಳು ಅದನ್ ತಿಂದು ಇನ್ನೂ ಒಂದ್ ತಿನ್ನೋಣ ಅನ್ಕೊಂಡ್ಲು. ಅಷ್ಟ್ರಲ್ಲಿ ಡೋರ್ ಓಪನ್ ಆದ ಸೌಂಡ್ ಕೇಳಿಸ್ತು. ಅವಳು ಇದ್ಯಾರು ಅಂತ ನೋಡಿದ್ಲು. ಆ ರೂಮ್ ಒಳಗಿದ್ದ ಬಾತ್ರೂಮ್ ಡೋರ್ ಓಪನ್ ಆಗಿತ್ತು. ಅದ್ರೊಳಗಿಂದ ಒಬ್ಬ ಹ್ಯಾಂಡ್ಸಮ್ ಆಗಿರೋ ಹುಡುಗ ಹೊರಗಡೆ ಬಂದ. ಅವನು ಬ್ಲ್ಯಾಕ್ ಸೂಟ್ ಹಾಕೊಂಡಿದ್ದ. ಅವನ್ನ ನೋಡಿದ್ರೆ ಯಾರೋ ದೊಡ್ಡ ವ್ಯಕ್ತಿನೇ ಅನ್ಸೋ ಥರ ಕಾಣ್ತಿದ್ದ. ಇವನ್ ನೋಡಿದ್ರೆ ಯಾವ್ದೋ ಹೋಟೆಲ್ ಮ್ಯಾನೇಜರ್ ಥರ ಕಾಣ್ತಿಲ್ವಲ್ಲ. ಯಾರೋ ಬಿಗ್ ಶಾಟ್ ಥರ ಇದ್ದಾನೆ. ಆದ್ರೂ ಮ್ಯಾನೇಜರ್ ಆಗಿರ್ಬಹುದೇನೋ. ಪಾರ್ಟಿಗೆ ಎಲ್ರೂ ನನ್ ಹಾಗೆ ಗುಗ್ಗುಗಳ್ ಥರ ಬರ್ತಾರಾ ಅನ್ಕೊಂಡ್ಲು ಸಾನ್ವಿ. ಆ ವ್ಯಕ್ತಿಗೆ ಸಾನ್ವಿನ ನೋಡಿ ಶಾಕ್ ಆಗಿತ್ತು. ಅವನು ಕೋಪದಲ್ಲಿ, ಯಾರ್ ನೀನು? ನಿನ್ನ ಈ ರೂಮ್ ಒಳಗಡೆ ಯಾರ್ ಕಳ್ಸಿದ್ದು? ಯಾಕ್ ಬಂದೆ ನೀನಿಲ್ಗೆ ಅಂತ ರೂಡಾಗಿ ಕೇಳ್ದ. ಅವನ್ ಮಾತ್ ಕೇಳಿ ಸಾನ್ವಿಗೆ ಭಯ ಆಯ್ತು. ನೀತಾ ಅಕ್ಕ ಮ್ಯಾನೇಜರ್ ಹತ್ರ ಮಾತಾಡಿದೀನಿ ಅಂದಿದ್ದಾಳಲ್ಲ, ಆದ್ರೆ ಇವನ್ ನೋಡಿದ್ರೆ ನಂಗ್ ಬೈತಿದ್ದಾನೆ. ಹಾಗಾದ್ರೆ ಖಂಡಿತ ಇವನು ಮ್ಯಾನೇಜರ್ ಅಲ್ಲ. ನಾನ್ ಖಂಡಿತ ಯಾವ್ದೋ ರಾಂಗ್ ರೂಮಿಗ್ ಬಂದ್ಬಿಟ್ಟಿದ್ದೀನಿ. ಇನ್ನು ಬೈಸ್ಕೊಳ್ಳೋದಕ್ಕಿಂತ ನಾನಿಲ್ಲಿಂದ ಹೊರಡೋದೇ ಸೇಫ್ ಅನ್ಕೊಂಡ್ಲು. ಸಾರಿ ಸರ್, ಸಾರಿ, ನಾನು ರಾಂಗ್ ರೂಮಿಗ್ ಬಂದ್ಬಿಟ್ಟಿದ್ದೀನಿ. ಐ ಆಮ್ ರಿಯಲಿ ಸಾರಿ ಅಂದ್ಲು. ಅವಳು ತಕ್ಷಣ ರೂಮ್ ಡೋರ್ ಕಡೆ ಹೋದ್ಲು. ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ಲು. ಶಕ್ತಿ ಪೂರ್ತಿ ಹಾಕಿ ಎಳೆದ್ರೂ ಡೋರ್ ಓಪನ್ ಆಗ್ಲಿಲ್ಲ. ಆಗ ಸಾನ್ವಿಗೆ ಭಯ ಆಗಕ್ ಸ್ಟಾರ್ಟ್ ಆಯ್ತು. ಏನಾಗ್ತಿದೆ ಅಂತ ಅರ್ಥ ಆಗ್ಲಿಲ್ಲ. ಇದ್ರ ಜೊತೆ ಅವಳಿಗೆ ತಲೆ ಸುತ್ತು ಹಾಗೆ ಅನ್ನಿಸ್ತಿತ್ತು. ಅವಳು ಡೋರ್ ಓಪನ್ ಮಾಡಕ್ಕೆ ಒದ್ದಾಡ್ತಿದ್ದನ್ನ ಆ ವ್ಯಕ್ತಿ ನೋಡ್ದ. ಅವನು ಡೋರ್ ಕಡೆ ಬಂದ. ಸಾನ್ವಿನ ನೋಡ್ತಾ, ಹೇ ಯು, ಜಸ್ಟ್ ಮೂವ್, ಗೋ ದಟ್ ಸೈಡ್, ನನ್ನಿಂದ ದೂರ ನಿಂತ್ಕೋ, ಹಾ ಹಾಗೆ ಸೈಡಲ್ಲಿರು ಅಂತ ಅವಳನ್ನ ಡೋರಿಂದ ದೂರ ನಿಲ್ಲಕ್ ಹೇಳ್ದ. ಸಾನ್ವಿಗೆ ಅವನ ಬಿಹೇವಿಯರ್ ವಿಚಿತ್ರ ಅನ್ನಿಸ್ತು. ಅವನು ಸೂಟ್ ಪಾಕೆಟಿಂದ ಸಣ್ಣ ಸ್ಪ್ರೇ ಸ್ಯಾನಿಟೈಸರ್ ತೆಗ್ದ. ಡೋರ್ಗೆ ಅವನ್ ಕೈಗೆ ಸ್ಯಾನಿಟೈಸರ್ ಸ್ಪ್ರೇ ಮಾಡ್ಕೊಂಡ. ಆಮೇಲೆ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ದ. ಅವನು ಡೋರ್ ಎಳ್ದ, ಒದ್ದ, ಶಕ್ತಿ ಹಾಕಿ ಎಳಿಯಕ್ಕೆ ಟ್ರೈ ಮಾಡ್ದ. ಆದ್ರೂ ಆ ಡೋರ್ ಓಪನ್ ಆಗ್ಲೇ ಇಲ್ಲ.
ಯಾರೋ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಬಿಟ್ಟಿದ್ರು. ಅವನು ಡೋರ್ ತಟ್ಟಕ್ ಶುರು ಮಾಡ್ದ. ಅವನಷ್ಟೆಲ್ಲ ಟ್ರೈ ಮಾಡ್ತಿದ್ರೂ ಡೋರ್ ಓಪನ್ ಆಗ್ದಿರೋದ್ ನೋಡಿ ಸಾನ್ವಿ ಭಯ ಜಾಸ್ತಿ ಆಯ್ತು. ಸಾನ್ವಿ ಜೋರಾಗಿ ಹೆಲ್ಪ್ ಹೆಲ್ಪ್, ಯಾರಾದ್ರೂ ಇದೀರಾ? ಡೋರ್ ಲಾಕ್ ಆಗಿದೆ, ಓಪನ್ ಮಾಡಿ ಅಂತ ಜೋರಾಗಿ ಕಿರ್ಚ್ಕೊಂಡ್ಲು. ಆದ್ರೆ ಹೊರಗಡೆ ಪ್ಲೇ ಆಗ್ತಿದ್ದ ಜೋರ್ ಮ್ಯೂಸಿಕ್ಗೆ ಅವ್ರ ಮಾತು ಯಾರಿಗೂ ಕೇಳೋ ಚಾನ್ಸೇ ಇರ್ಲಿಲ್ಲ. ಇಬ್ರು ರೂಮ್ ಒಳಗೆ ಲಾಕ್ ಆಗ್ಬಿಟ್ಟಿದ್ರು. ಅವನು ಒಂದ್ಸಲ ಸಾನ್ವಿ ಕಡೆ ಒಂದ್ಸಲ ಡೋರ್ ಕಡೆ ನೋಡ್ದ. ಅವನು ಈಗ ಯಾವುದೇ ಹೇಸ್ಟಿ ಡಿಸಿಷನ್ ತಗೊಳ್ಳೋ ಹಾಗಿರ್ಲಿಲ್ಲ. ಇಬ್ರು ರೂಮ್ ಒಳಗೆ ಲಾಕ್ ಆಗ್ಬಿಟ್ಟಿದ್ರು. ಹೊರಗಡೆ ಹೋಗೋ ಯಾವ ಚಾನ್ಸೂ ಇರ್ಲಿಲ್ಲ. ಅವನು ಅವತ್ತು ಪಾರ್ಟಿಗೆ ಅಂತ ಬಂದಿದ್ದ. ಅವನ್ ಫೋನ್ ಆಲ್ಮೋಸ್ಟ್ ಸ್ವಿಚ್ ಆಫ್ ಆಗೋದ್ರಲ್ಲಿತ್ತು. ಅವನ್ಗೆ ಫೋನ್ ಚಾರ್ಜ್ ಹಾಕ್ಬೇಕಿತ್ತು. ಶ್ರೀಕಾಂತ್ ಹತ್ರ ಕೇಳಿದಾಗ ಅವನು ಚಾರ್ಜರ್ ರೂಮಲ್ಲಿದೆ, ಹೋಗಿ ಚಾರ್ಜಿಗೆ ಹಾಕು ಅಂದಿದ್ದ. ಅವನ್ ಹೇಳಿದ ರೂಮೇ ಬೇರೆ, ಇವನ್ ಬಂದಿದ್ ರೂಮೇ ಬೇರೆ ಆಗಿತ್ತು. ಅಲ್ಲಿ ಚಾರ್ಜರ್ ಇರಲಿಲ್ಲ. ಆದ್ರೂ ಅವನಿಗೆ ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು ಅಂತ ವಾಶ್ರೂಮ್ ಒಳಗೆ ಹೋಗಿದ್ದ. ಅವನ್ ಹೋಗ್ಬರೋ ಅಷ್ಟರಲ್ಲಿ ಅಲ್ಲಿಗೆ ಸಾನ್ವಿ ಬಂದಿದ್ಲು. ರೂಮ್ ಲಾಕ್ ಆಗಿತ್ತು. ಸಾನ್ವಿ ಅವನ್ ಹತ್ರಾನೇ ನಿಂತಿದ್ಲು. ಅವನು ತಕ್ಷಣ ಕಂಬ್ಳಿ ಹುಳ ಮುಟ್ಟದ ಹಾಗ ಆಡ್ತಿದ್ದ. ದೂರ ದೂರ, ನನ್ ಹತ್ರ ನಿಲ್ಬೇಡ, ದೂರ ಹೋಗು ಅಂದ. ಸಾನ್ವಿ ಅವನಿಂದ ದೂರ ಹೋದ್ಲು. ನಿನ್ನ ಯಾರಿಲ್ಲಿ ಕಳ್ಸಿದ್ದು ಅಂತ ನಾನ್ ಕಂಡು ಹಿಡಿತೀನಿ. ಆಗಿದೆ ನಿಂಗೆ, ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಬೈದ. ಅಷ್ಟ್ರಲ್ಲಿ ಅವನ್ಗೆ ಸಾನ್ವಿ ಕೈಯಲ್ಲಿದ್ದ ಫೋನ್ ಕಾಣಿಸ್ತು. ನಿನ್ ಫೋನ್ ಕೊಡು, ನನ್ ಫೋನ್ ಸ್ವಿಚ್ ಆಫ್ ಆಗಿದೆ, ನಂಗೆ ಕಾಲ್ ಮಾಡ್ಬೇಕು ಅಂದ. ಸಾನ್ವಿಗೆ ಕೋಪ ಬಂತು. ಅವಳು ಅವನ್ನ ಫಸ್ಟ್ ಮ್ಯಾನೇಜರ್ ಅನ್ಕೊಂಡಿದ್ಲು. ಆದ್ರೆ ಈಗ ಅವಳಿಗೆ ಅವನ್ ಯಾರೋ ದೊಡ್ಡ ಮನುಷ್ಯ ಅಂತ ಗೊತ್ತಾಗಿತ್ತು. ಅವನೀಗ ಸಾನ್ವಿ ಹತ್ರ ಫೋನ್ ಕೊಡು ಅಂತ ಕೇಳ್ತಿದ್ದ. ಆದ್ರೆ ಅವನು ತನ್ನ ನಡೆಸ್ಕೊಂಡ್ ರೀತಿಗೆ ಸಿಟ್ ಬಂದು ಸಾನ್ವಿ ಬಹುವಚನದಿಂದ ಡೈರೆಕ್ಟ್ ಆಗಿ ಏಕವಚನಕ್ಕೆ ಟರ್ನ್ ಆದ್ಲು. ಇವನು ನನ್ನ ಕೆಲ್ಸದವ್ರ ಥರ ಅನ್ಕೊಂಡಿದಾನೆ, ದುಡ್ಡಿದೆ, ಶ್ರೀಮಂತ ಅನ್ನೋ ಕೊಬ್ಬು, ಅದ್ಕೆ ನಾನ್ ಹತ್ರ ಬಂದ್ರೆ ಸಿಡ್ಕಿ ದೂರ ಕಳಿಸ್ತಾನೆ ಅನ್ಕೊಂಡ್ಲು ಸಾನ್ವಿ. ಅವನೀಗ ಅವಳ ಹತ್ರ ಫೋನ್ ಕೊಡು ಅಂತ ಕೇಳ್ತಿದ್ದ. ನಾನ್ ಯಾಕ್ ಫೋನ್ ಕೊಡ್ಬೇಕ್ ನಿನ್ಗೆ? ನಾನ್ ಹತ್ರ ನಿಂತಿದ್ದಕ್ಕೆ ರೇಗಿದ್ಯಾ ನೀನು? ನಂಗ್ ಬೈದು ದೂರ ಕಳ್ಸಿದ್ಯಾ? ಅದ್ಸಾಲ್ದು ಅಂತ ನಾನಿವಾಗ ನಿಂಗೆ ನನ್ ಫೋನ್ ಕೊಡ್ಬೇಕಾ? ಕೊಡಲ್ಲ ಹೋಗು ಅಂದ್ಲು ಸಾನ್ವಿ. ಇನ್ಫ್ಯಾಕ್ಟ್ ಅವಳ ಫೋನ್ನಲ್ಲಿ ಕಾಲ್ ಮಾಡೋಕೆ ಬ್ಯಾಲೆನ್ಸ್ ಇರ್ಲೇ ಇಲ್ಲ. ಅವಳು ಫೋನ್ ಕೊಟ್ರು ಅವನು ಕಾಲ್ ಮಾಡೋ ಚಾನ್ಸೇ ಇರ್ಲಿಲ್ಲ. ಆದ್ರೆ ಫೋನ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನೋದು ನನ್ಗೆ ಅವಮಾನ ಮಾಡ್ಕೊಂಡ್ ಹಾಗೆ ಅನ್ಕೊಂಡಿದ್ಲು ಸಾನ್ವಿ. ಸೊ ಕೋಪ ಬಂದಿರೋದಕ್ಕೆ ಫೋನ್ ಕೊಡ್ಲಿಲ್ಲ ಅನ್ನೋ ಥರ ಆಕ್ಟ್ ಮಾಡ್ತಿದ್ಲು. ಅವಳಿಗೆ ಯಾಕೋ ಲೈಟ್ ಆಗಿ ತಲೆ ಸುತ್ತೋ ತರ ಆಗ್ತಿತ್ತು. ಬಾಡಿ ಕಂಟ್ರೋಲ್ ತಪ್ಪೋ ತರ ಅನ್ನಿಸ್ತಿತ್ತು. ನಾನೇನ್ ಕುಡ್ದಿಲ್ವಲ್ಲ, ಮತ್ಯಾಕ್ ನನ್ಗೆ ಈ ತರ ಫೀಲ್ ಆಗ್ತಿದೆ ಅನ್ಕೊಂಡ್ಲು ಸಾನ್ವಿ. ಸಾನ್ವಿ ಅಷ್ಟ್ ರೂಢಾಗಿ ಮಾತಾಡಿದ್ ಕೇಳಿ ಅವನ್ ಮತ್ತೆ ಅವಳನ್ನ ಫೋನ್ ಕೊಡು ಅಂತ ಫೋರ್ಸ್ ಮಾಡ್ಲಿಲ್ಲ, ಸುಮ್ನಾಗೋದ. ಅವನ್ಗೆ ಈ ತರದ್ ಪಾರ್ಟೀಸ್ ಅಟೆಂಡ್ ಮಾಡೋದು ಒಂಚೂರು ಇಷ್ಟ ಇರ್ಲಿಲ್ಲ. ಆದ್ರೆ ಇವತ್ತೇನೋ ಅನಿವಾರ್ಯವಾಗಿ ಪಾರ್ಟಿ ಅಟೆಂಡ್ ಮಾಡ್ಬೇಕಾಗ್ ಬಂತು. ಆದ್ರೆ ಅವನ್ಗೆ ಜನರ ಜೊತೆ ಮಿಂಗಲ್ ಆಗೋದು ಇಷ್ಟ ಆಗ್ತಿರ್ಲಿಲ್ಲ. ಎನಿವೆ ಫೋನ್ ಬ್ಯಾಟ್ರಿ ಬೇರೆ ಡೌನ್ ಆಗಿತ್ತು. ಹಾಗಾಗಿ ಅವನು ಫೋನ್ ಚಾರ್ಜ್ಗೆ ಹಾಕೋಣ, ಡಿನ್ನರ್ ರೂಮಿಗೆ ತರಿಸ್ಕೋತೀನಿ ಅನ್ಕೊಂಡು ಬಂದಿದ್ದ. ವಾಶ್ರೂಮ್ಗೆ ಹೋಗಿ ಬರೋಷ್ಟ್ರಲ್ಲಿ ಸಾನ್ವಿ ಕುಕೀಸ್ ಗಬಗಬಾ ಅಂತ ತಿಂತಾ ಇದ್ದಿದ್ದು ಕಾಣಿಸ್ತು. ಅವನ್ ಕಾಣ್ತಿದ್ ಹಾಗೆ ಸಾನ್ವಿ ಅರ್ಧ ತಿಂದಿದ್ ಕುಕಿನ ಹಾಗೆ ಕೈಯಲ್ಲಿ ಹಿಡ್ಕೊಂಡಿದ್ಲು. ಅವನ್ಗೀಗ ಜೋರಾಗಿ ಹಸ್ವಾಗ್ತಿತ್ತು. ಸಾನ್ವಿ ಕೈಯಲ್ಲಿ ಈಗ್ಲೂ ಆ ಅರ್ಧ ತಿಂದಿದ್ ಕುಕೀಸ್ ಇದ್ದಿದ್ದು ಕಾಣಿಸ್ತು. ಆಗ ಅವನ್ಗೆ ಸಾನ್ವಿ ಕುಕೀಸ್ ತಿಂತಾ ಇದ್ದಿದ್ದು ನೆನ್ಪಾಯ್ತು. ಸಾನ್ವಿ ತುಟಿ ಹತ್ರ ಬಾಯತ್ರ ಎಲ್ಲ ಕುಕೀಸ್ ಮೆತ್ಕೊಂಡಿರೋದ್ ಕಾಣಿಸ್ತು. ಸಾನ್ವಿನೇ ನೋಡ್ತಾ, ಆ ಕುಕೀಸ್ ಎಲ್ ಸಿಕ್ತು ನಿಂಗೆ ಅಂತ ಕೇಳ್ದ. ಸಾನ್ವಿ ಏನೂ ಮಾತಾಡ್ದೆ ಅಲ್ಲಿದೆ ಅಂತ ಕುಕೀಸ್ ಟೇಬಲ್ ಕಡೆ ಕೈ ತೋರ್ಸಿದ್ಲು. ಅವನು ಕುಕೀಸ್ ತಗೊಂಡು ಚೆನ್ನಾಗ್ ತಿಂದ. ಸಾನ್ವಿನೂ ಅವಳ ಕೈಯಲ್ಲಿದ್ದ ಕುಕಿ ತಿಂದು ಖಾಲಿ ಮಾಡಿದ್ಲು. ಅಷ್ಟೂ ತಿಂದು ಖಾಲಿ ಮಾಡಿದ ಹಾಗೆ ಅವನ್ಗೂ ತಲೆ ಸುತ್ತಕ್ ಶುರುವಾದಾಗಾಯ್ತು. ಅವನ್ಗೆ ಈಗ ಸರಿಯಾಗಿ ರೂಮಲ್ಲಿ ಸಿಕ್ಕಾಕೊಂಡಿದೀನಿ ಅನ್ನಿಸ್ತು. ಪಾಕೆಟಿಂದ ಫೋನ್ ತೆಗ್ದ. ಅದು ಸ್ವಿಚ್ ಆನ್ ಆಗೋ ಚಾನ್ಸೇ ಇರ್ಲಿಲ್ಲ. ರೂಮ್ ಒಳಗೆ ಎಲ್ಲಾದ್ರೂ ಲ್ಯಾಂಡ್ಲೈನ್ ಫೋನ್ ಇದ್ಯಾ ಅಂತ ಹುಡುಕ್ತ. ಅಲ್ಲಿ ಯಾವ ಫೋನೂ ಇರ್ಲಿಲ್ಲ. ಅವನು ಸಾನ್ವಿನೇ ನೋಡ್ದ. ಅವಳ ಕೈಯಲ್ಲಿದ್ದ ಫೋನ್ ಕಾಣ್ತಿತ್ತು ಅವನ್ಗೆ. ಅವಳ ಕಡೆ ಒಂದ್ ಹೆಜ್ಜೆ ನಡ್ದ. ಈಗ ಅವನ್ಗೆ ಅವಳು ಕಂಬ್ಳಿ ಹುಳದ ತರ ಅನ್ನಿಸ್ತಿರ್ಲಿಲ್ವಾ? ಸ್ಯಾನಿಟೈಸರ್ ಕೂಡ ನೆನ್ಪಾಗ್ತಿರ್ಲಿಲ್ವಾ? ಗೊತ್ತಿಲ್ಲ. ಆದ್ರೂ ಅವನು ಅವಳ ಕಡೆನೇ ನಡ್ದ. ಏಯ್, ನಿನ್ ಫೋನ್ ಕೊಡು ಅಂದ. ಅವನ್ ಮಾತ್ ಯಾಕೋ ನಾರ್ಮಲ್ ಆಗಿರ್ಲಿಲ್ಲ. ಕುಡ್ದಿದ್ದು ತಲೆಗತ್ತಿದ್ಯೇನೋ ಅನ್ನೋ ಹಾಗೆ ಮಾತಾಡ್ತಿದ್ದ. ಅವನು ಕೈ ಮುಂದೆ ಚಾಚಿ,
ಫೋನ್ ಕೊಡು, ಏನ್ ಮಾಡ್ತಿದ್ಯಾ ಅಂದ. ಸಾನ್ವಿಗೂ ತಲೆ ಸುತ್ತಾ ಇತ್ತು. ಆದ್ರೂ ಸಂಭಾಳಿಸ್ಕೊಂಡು ಇಲ್ಲ ಕೊಡಲ್ಲ ಅಂದ್ಲು. ಅವನ್ಗೆ ಸರಿಯಾಗಿ ನಡಿಯಕ್ ಕೂಡ ಆಗ್ತಿರ್ಲಿಲ್ಲ. ಬಾಡಿ ಬ್ಯಾಲೆನ್ಸ್ ತಪ್ತಾ ಇತ್ತು. ಆದ್ರೂ ಕೂಡ ಸಾನ್ವಿ ಕಡೆನೇ ನಡ್ಕೊಂಡ್ ಬಂದ. ಸಾನ್ವಿ ಅವನ್ ಮುಂದೆ ಬಂದ ಹಾಗೆ ಹಿಂದೆ ಹಿಂದೆ ಹೋದ್ಲು. ಹೋಗಿ ಹಿಂದೆ ಇದ್ದ ಬೆಡ್ ತಾಗಿ ಬೆಡ್ ಮೇಲ್ ಬಿದ್ಲು. ಅವನೂ ಬೆಡ್ ಹತ್ರ ಬಂದು ಅವಳ ಮೇಲೆ ಬಿದ್ದ. ಹೊರಗಡೆ ಕೇಳ್ತಾ ಇದ್ದ ಡಿಜೆ ಮ್ಯೂಸಿಕ್ ವಾಲ್ಯೂಮ್ ಇನ್ನೂ ಜೋರಾಯ್ತು. ಸಾನ್ವಿಗೆ ಎಚ್ಚರ ಆಯ್ತು. ಆದ್ರೂ ಅವಳಿಗೆ ಪೂರ್ತಿ ಕಾನ್ಶಿಯಸ್ ಇರೋ ಹಾಗೆ ಫೀಲ್ ಆಗ್ತಿರ್ಲಿಲ್ಲ. ತಲೆ ಇನ್ನೂ ಮಂಪ್ರು ಕವ್ದಿರೋ ಹಾಗಾಗ್ತಿತ್ತು. ಏನೋ ಡಿಫ್ರೆಂಟ್ ಅನ್ನಿಸ್ತಿತ್ತು ಅವಳಿಗೆ. ಕಣ್ಬಿಟ್ ನೋಡಿದ್ರೆ ಅವಳ ತಲೆ ಮೇಲೆ ಇರ್ತಿದ್ದ ಹಳೇ ಫ್ಯಾನ್ ಇರ್ಲಿಲ್ಲ. ಡಿಸೈನ್ ರೂಫ್ ಕಾಣ್ತಿತ್ತು. ಅವಳು ಯಾವಾಗ್ಲೂ ಹೊದ್ಕೊಂಡಿರ್ತಿದ್ದ ಹಳೆ ಬೆಡ್ಶೀಟ್ ಬದಲು ಅವಳ ಮೈ ಮೇಲೆ ಯಾವುದೋ ಎಕ್ಸ್ಪೆನ್ಸಿವ್ ಬ್ಲ್ಯಾಂಕೆಟ್ ಇತ್ತು. ಅವಳು ಮಾಮೂಲಾಗಿ ಮಲ್ಕೊಳ್ಳೋ ಹಾರ್ಡ್ ಬೆಡ್ ಬದಲು ಯಾವುದೋ ಸಾಫ್ಟ್ ಬೆಡ್ ಮೇಲೆ ಮಲ್ಕೊಂಡಿದ್ಲು. ತಾನೆಲ್ಲಿದ್ದೀನಿ ಅಂತಾನೆ ಅವಳಿಗೆ ಗೊತ್ತಾಗ್ಲಿಲ್ಲ. ಅವಳು ಹಾಗೆ ಬ್ಲ್ಯಾಂಕೆಟ್ ತೆಗ್ಯಕ್ಕೆ ಅಂತ ಹೊರಟ್ಲು. ಆಗ ಅವಳ ಎಡಗೈ ರಿಸ್ಟ್ ಯಾರೋ ಗಟ್ಟಿಯಾಗಿ ಹಿಡಿದಿದ್ರೇನೋ ಅನ್ನೋ ಥರ ಬ್ಲೂ ಆಗಿತ್ತು. ಸಾನ್ವಿಗೆ ಅದನ್ನ ನೋಡಿ ಶಾಕ್ ಆಯ್ತು. ಅಂದ್ರೆ ನಾನ್ ನಿನ್ನೆ ರಾತ್ರಿ ಕಂಡಿದ್ದೆಲ್ಲ ಕನ್ಸಲ್ಲ, ಇದೆಲ್ಲ ನಿಜ ಅನ್ಕೊಂಡು ಅವಳಿಗೆ ಗಾಬರಿ ಆಯ್ತು. ಸಾನ್ವಿಗೆ ಮೈಯೆಲ್ಲ ಹಿಂಡಿದ ಹಾಗೆ ನೋವಾಗ್ತಿತ್ತು. ಬೆಡ್ಡಿಂದ ಕೆಳಗಿಳಿಬೇಕು ಅನ್ಕೊಂಡ್ಲು. ಸಡನ್ ಆಗಿ ಬ್ಲ್ಯಾಂಕೆಟ್ ತೆಗೆದು ಬೆಡ್ಡಿಂದ ಇಳಿಯಕ್ಕೆ ಹೊರಟೋಳ್ಗೆ ಶಾಕ್ ಆಗಿತ್ತು. ಅವಳ ಮೈ ಮೇಲೆ ಒಂದ್ ಬಟ್ಟೆನೂ ಇರ್ಲಿಲ್ಲ. ಅವಳಿಗೆ ಆಲ್ಮೋಸ್ಟ್ ಕಿರ್ಚೋ ಥರ ಆಗೋಯ್ತು. ಆದ್ರೂ ಮೆತ್ಗೆ ಬ್ಲ್ಯಾಂಕೆಟ್ ಸೈಡ್ಗೆ ಹಾಕಿ ಬೆಡ್ಡಿಂದ ಇಳಿದ್ಲು. ಅವಳ ಬಟ್ಟೆ ಅಲ್ಲೇ ನೆಲದ ಮೇಲ್ ಬಿದ್ದಿತ್ತು. ಅವಳು ಬೇಗ ಬೇಗ ಇಲ್ಲಿಂದ ಹೋಗ್ಬಿಡೋಣ ಅನ್ಕೊಂಡು ಗಡಿಬಿಡಿಯಿಂದ ಬಟ್ಟೆ ಹಾಕೊಂಡ್ಲು. ಅಲ್ಲೇ ಬಿದ್ದಿದ್ದ ಅವಳ ಸ್ಲಿಂಗ್ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಡೋರ್ ಕಡೆ ತಿರ್ಗಿದ್ಲು. ಪ್ರೀವಿಯಸ್ ನೈಟ್ ಅವಳ ಜೊತೆ ರೂಮಲ್ಲಿ ಲಾಕ್ ಆಗಿದ್ದ ಅದೇ ಹುಡ್ಗ ಕೈ ಕಟ್ಕೊಂಡ್ ನಿಂತಿದ್ದ. ನೋಡೋಕೆ ಅವನು ನಿನ್ನೆ ನೈಟ್ ನೋಡಿದ್ದಕ್ಕಿಂತಲೂ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಸಾನ್ವಿಗೆ ನಿನ್ನೆ ನೈಟ್ ಏನಾಯ್ತು ಅಂತಾನೆ ನೆನ್ಪಾಗ್ಲಿಲ್ಲ. ಅವರು ಕುಕೀಸ್ ತಿಂದಿದ್ದು, ಅವನು ಫೋನ್ ಕಿತ್ಕೊಳಕ್ ಬಂದಿದ್ ಮಾತ್ರ ನೆನ್ಪಾಗ್ತಿತ್ತು. ಅದರ ನಂತರ ಏನೂ ಗೊತ್ತಾಗ್ದೆ ಅವಳು ಬ್ಲ್ಯಾಂಕ್ ಆಗಿದ್ಲು. ಅವಳಿಗೆ ಕೋಪ, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು. ಅಳು ಕೂಡ ಬರ್ತಿತ್ತು. ಸಾನ್ವಿ ಅವನ್ ಕಡೆನೆ ನೋಡ್ತಾ ಕೋಪದಿಂದ, ಏನ್ ಹೀಗ್ ಕೈ ಕಟ್ಕೊಂಡ್ ನಿಂತಿದ್ಯಾ? ನಾನೇನ್ ಅನ್ಯಾಯ ಮಾಡಿದ್ದೆ ನಿನ್ಗೆ? ಈ ಥರ ಮಾಡಕ್ ನಿಂಗ್ ನಾಚಿಕೆ ಆಗಲ್ವಾ ಅಂದ್ಲು. ನನಗಲ್ಲ ನಾಚಿಕೆ ಆಗ್ಬೇಕಾಗಿರೋದು, ನಿನಗಾಗ್ಬೇಕು ನಾಚಿಕೆ. ಯಾರ್ ಕಳ್ಸಿದ್ ನಿನ್ನ ನಿನ್ನೆ ರಾತ್ರಿ? ನಾನ್ ಯಾರು ಅಂತ ಗೊತ್ತಿದ್ದು ಹೀಗ್ ಮಾಡಿದ್ಯಾ? ನಿನ್ನ ಯಾರೇ ಕಳ್ಸಿರ್ಲಿ, ನೀನ್ ಮಾತ್ರ ಇದಕ್ಕೆ ಸರಿಯಾದ ಬೆಲೆ ತೆರಬೇಕಾಗತ್ತೆ. ಹಾಗ್ ಮಾಡ್ತೀನಿ ನಾನು ಅಂದ. ಸಾನ್ವಿಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಸುಮ್ನೆ ನಿಂತ್ಕೊಂಡಿದ್ಲು. ಆ ಹುಡ್ಗ ಕೂಡ ಕೋಪದಲ್ಲಿ ಸಾನ್ವಿನೇ ಗುರಾಯಿಸಿ ನೋಡ್ತಾ ಇದ್ದ. ಸಾನ್ವಿ ತುಟಿಗೆ ಲಿಪ್ಸ್ಟಿಕ್ ಹಚ್ಚಿರ್ಲಿಲ್ಲ, ಒಂಚೂರು ಮೇಕಪ್ ಕೂಡ ಮಾಡಿರ್ಲಿಲ್ಲ. ಆದ್ರೂನು ಬೆಳಗ್ಗೆ ಸುಂದರವಾಗಿದ್ಲು. ನೋಡೋಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ಲು. ಅವನು ಸಾನ್ವಿ ಹಾಕೊಂಡಿದ್ದ ಬಟ್ಟೆ ಕಡೆ ನೋಡ್ದ. ಅವಳೊಂದು ಗ್ರೀನ್ ಕಲರ್ ಸಲ್ವಾರ್ ಹಾಕೊಂಡಿದ್ಲು. ಅದು ತುಂಬಾ ಸಿಂಪಲ್ ಆಗಿದ್ರೂ ಅವಳು ಅದರಲ್ಲಿ ಚೆನ್ನಾಗಿ ಕಾಣ್ತಿದ್ಲು. ಚೂಡಿದಾರ್ ಶೋಲ್ಡರ್ ಹತ್ರ ಒಂಚೂರ್ ಹರಿದಿತ್ತು. ಅವಳು ದುಪಟ್ಟ ಹಾಕಿ ಅದನ್ನ ಕವರ್ ಮಾಡ್ತಿದ್ಲು. ಆದ್ರೂ ಅವಳ ತುಟಿ, ಕತ್ತು, ಭುಜದಲ್ಲೆಲ್ಲ ಆಗಿರೋ ಮಾರ್ಕ್ಸ್ ಪ್ರೀವಿಯಸ್ ನೈಟ್ ನಡೆದ ಇನ್ಸಿಡೆಂಟ್ಸ್ಗೆ ಪ್ರೂಫ್ ಕೊಡ್ತಿದ್ವು. ಅವನು ಸಾನ್ವಿನೇ ನೋಡ್ತಾ ಹಾಗೇ ನಿಂತಿದ್ದ. ಹಿಂದಿನ ರಾತ್ರಿ ನಡೆದಿದ್ದ ಇನ್ಸಿಡೆಂಟ್ ಎಲ್ಲ ಅವನ್ಗೆ ನೆನ್ಪಾಗ್ತಾ ಇತ್ತು. ಆದ್ರೆ ಈಗ ಅವನ್ಗೆ ಅವಳಿಂದ ದೂರ ನಿಲ್ಬೇಕು ಅನ್ನಿಸ್ತಿರ್ಲಿಲ್ಲ. ಅಸಹ್ಯ ಅನ್ನಿಸ್ತಿರ್ಲಿಲ್ಲ. ಇನ್ನೂ ಅವಳ ಜೊತೆ ಇರ್ಬೇಕು ಅನ್ನಿಸ್ತಿತ್ತು. ಅವನಲ್ಲಾಗ್ತಿರೋ ಬದಲಾವಣೆಗಳನ್ನ ನೋಡಿ ಅವನ್ಗೆ ಶಾಕ್ ಆಯ್ತು. ಏನಾಗ್ತಿದೆ ನನ್ಗೆ? ನಾನ್ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ ಅನ್ಕೊಂಡ. ಅವನು ಸಾನ್ವಿ ಮೇಲಿಂದ ದೃಷ್ಟಿ ತೆಗೆದು ಬೇರೆ ಕಡೆ ನೋಡ್ದ. ನಿನ್ನೆ ರಾತ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಏನೂ ಗೊತ್ತಿಲ್ಲದೆ ಇರೋ ಒಂಥರ ನಾಟಕ ಮಾಡ್ತಾ ಇದ್ಯಾ? ನನ್ ಜೀವನಾನೇ ಹಾಳ್ ಮಾಡ್ಬಿಟ್ಟಿಯಲ್ಲ. ಯಾರ್ ನೀನು? ನಿಂಗ್ ಮನೇಲಿ ಯಾರು ಹೇಳೋರ್ ಕೇಳೋರಿಲ್ವಾ? ಹೆಣ್ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತಾನೂ ಗೊತ್ತಿಲ್ವಾ? ನೀನೇ ನನ್ನನ್ ಸುಮ್ನೆ ಬಿಡಲ್ಲ ಅನ್ನೋದು. ನೋಡೋಕೊಳ್ಳೆ ದೊಡ್ಡ ಮನುಷ್ಯನ್ ತರ ಇದ್ಯಾ? ಮಾಡೋದೆಲ್ಲ ಇಂತಹ ಸಣ್ಣ ಕೆಲ್ಸ. ಥೂ ಪಾಪಿ, ನಿನ್ ಕೊಂದ್ರೂ ಪಾಪ ಬರಲ್ಲ.
ಅಂತ ಹೇಳ್ತಾ ಅವಳು ಕೋಪದಲ್ಲಿ ಅವನ್ ಕತ್ತಿನ ಪಟ್ಟಿ ಹಿಡ್ಕೊಂಡ್ಲು. ಅಷ್ಟ್ರಲ್ಲಿ ಡೋರ್ ಲಾಕ್ ಓಪನ್ ಆದ ಸದ್ ಕೇಳಿಸ್ತು. ಡೋರ್ ಓಪನ್ ಆಗಿ ಒಬ್ಳು ಯೂನಿಫಾರ್ಮ್ ಹಾಕೊಂಡಿದ್ದ ಕೆಲ್ಸದವಳು ರೂಮ್ ಒಳಗ್ ಬಂದ್ಲು. ಅವಳು ಸಾನ್ವಿನ ಕಾಲಿಂದ ತಲೆ ತನಕ ನೋಡಿದ್ಲು. ಅವಳ ನೋಟ ನೋಡಿ ಸಾನ್ವಿಗೆ ಒಂಥರ ಆಯ್ತು. ಸಾನ್ವಿ ತಕ್ಷಣ ಅವನ್ ಕತ್ತಿಂದ ಕೈ ತೆಗೆದ್ಲು. ಹೇಗೋ ಡೋರ್ ಓಪನ್ ಆಗಿದ್ದೇ ನನ್ ಪುಣ್ಯ ಅನ್ಕೊಂಡು ಹಾಗೆ ಅಲ್ಲಿಂದ ಹೊರಗಡೆ ಓಡಿದ್ಲು. ಕೆಲ್ಸದವಳು ರೂಮ್ ಕಂಡೀಷನ್ ನೋಡಿ ಶಾಕಲ್ ನಿಂತ್ಬಿಟ್ಲು. ಸಾನ್ವಿ ಬಾಯಿಗ್ ಬಂದಾಗ್ ಬೈದು ಕತ್ತಿನ ಪಟ್ಟಿ ಹಿಡ್ಕೊಂಡಿದ್ದು, ಅವನು ರಿಯಾಕ್ಟ್ ಮಾಡೋ ಮುಂಚೆನೇ ಸಡನ್ ಆಗಿ ಕೆಲ್ಸದವಳು ಬಂದಿದ್ದು ಎಲ್ಲ ಸೇರಿ ಆ ಹುಡ್ಗಂಗೆ ತುಂಬಾ ಕೋಪ ಬಂದಿತ್ತು. ಕೆಲ್ಸದವಳನ್ನ ಕೋಪದಲ್ಲೇ ನೋಡ್ತಾ ಯು ಜಸ್ಟ್ ಗೆಟ್ ಔಟ್ ಅಂತ ಕಿರ್ಚ್ಕೊಂಡ. ಕೆಲ್ಸದವಳು ಹೆದ್ರಿ ಅಲ್ಲಿಂದ ಹೊರಟು ಹೋದ್ಲು. ಸಾನ್ವಿ ಹೊರಗಡೆ ಹೋಗ್ತಿದ್ದ ಹಾಗೆ ಹೊರಗಡೆ ಯಾರ್ದೋ ಮಾತ್ ಕೇಳಿಸ್ತು. ಅದಾಗ್ 2 ನಿಮಿಷದಲ್ಲಿ ಆ ಹುಡ್ಗನ್ ಪಿಎ ರೂಮ್ ಒಳಗಡೆ ಓಡ್ ಬಂದ. ಅವನು ಒಳಗ್ ಬರ್ತಿದ್ದ ಹಾಗೆ ಇಡೀ ರೂಮ್ನ ಒಂದ್ಸಲ ನೋಡಿ ಶಾಕ್ ಆದ. ಏನಾಗಿದೆ ಇಲ್ಲಿ? ಆ ಹುಡ್ಗಿ ಯಾಕೆ ಹಾಗೆ ಸಡನ್ ಆಗಿ ಈ ರೂಮಿಂದ ಓಡ್ ಹೋದ್ಲು? ಅವಳ ಬಟ್ಟೆ ಬೇರೆ ಒಂದ್ ಕಡೆ ಹರಿದಿತ್ತು, ತಲೆ ಕೂದ್ಲೆಲ್ಲ ಹರಡಿತ್ತು. ಅವಳ ಮತ್ತೆ ಬಾಸ್ ಮಧ್ಯೆ ಅಂಥದ್ದೇನಾಗಿರ್ಬಹುದು ಅಂತ ಯೋಚನೆ ಮಾಡ್ದ. ಆದ್ರೆ ಪಿಎಗೆ ಇಲ್ಲೇನಾಗ್ತಿದೆ ಅಂತ ಕೇಳೋಷ್ಟು ಧೈರ್ಯ ಇರ್ಲಿಲ್ಲ. ಬಾಸ್, ನಿಮ್ಮನ್ನ ನಿನ್ನೆ ರಾತ್ರಿಯೆಲ್ಲ ತುಂಬಾ ಹುಡುಕ್ತೆ ನಾನು. ನಿಮ್ ಫೋನ್ ಬೇರೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ರೂಮ್ ಲಾಕ್ ಆಗಿತ್ತು, ಸೊ ನೀವು ನಿದ್ದೆ ಮಾಡಿದೀರಾ ಅನ್ಕೊಂಡೆ. ವಸುಂಧರಾ ಮೇಡಮ್ ನಿಮ್ಗೆ ತುಂಬಾ ಕಾಲ್ ಮಾಡಿದ್ರು. ನಿಮ್ ಫೋನ್ ಸ್ವಿಚ್ ಆಫ್ ಬರ್ತಿತ್ತಂತೆ. ಅವ್ರಿಗೆ ನಾನು ನೀವಿಲ್ಲಿದ್ದೀರಾ ಅಂದೆ. ಅವರೇ ಇಲ್ಲಿಗ್ ಬರ್ತೀನಿ ಅಂದ್ರು. ಇನ್ನೇನ್ ಅವ್ರು ಬರೋ ಹೊತ್ತಾಯ್ತು ಅಂತ ಹೇಳ್ದ. ಆದ್ರೂ ಅವನ್ಗೆ ಆ ಹುಡ್ಗಿ ಬಗ್ಗೆ ಸಿಕ್ಕಾಪಟ್ಟಿ ಕ್ಯೂರಿಯಾಸಿಟಿ ಆಗ್ತಿತ್ತು. ಆ ಕ್ಯೂರಿಯಾಸಿಟಿನ ತಡ್ಕೊಳೋಕಾಗ್ಲಿಲ್ಲ. ಹೆಂಗಾದ್ರೂ ಮಾಡಿ ಬಾಸ್ ಹತ್ರ ಕೇಳೇ ಬಿಡೋಣ ಅನ್ನಿಸ್ತು. ಬಾಸ್, ಈಗ ಇಲ್ಲಿಂದ ಓಡ್ ಹೋದ್ಲಲ್ಲ ಆ ಹುಡ್ಗಿ ಅಂತಿದ್ ಹಾಗೆ ಆ ವ್ಯಕ್ತಿ ಶಟ್ ಅಪ್ ನಿಖಿಲ್, ನಿನ್ ಕೆಲ್ಸ ಏನಿದೆ ಅದನ್ ಮಾತ್ರ ಮಾಡು ಅಂದ. ನಿಖಿಲ್ಗೆ ಗಾಬರಿ ಆಯ್ತು. ತಕ್ಷಣ ಬಾಯಿ ಮುಚ್ಕೊಂಡು ಸೈಲೆಂಟ್ ಆದ. ಅವನ್ ಬಾಸ್ ಅಲ್ಲಿಂದ ಬಾತ್ರೂಮಿಗ್ ಹೋದ. ಅವನು ಶವರ್ ಆನ್ ಮಾಡಿ ನೀರ್ ಕೆಳಗೆ ನಿಂತಿದ್ದ. ಅವನು ಶವರ್ ಜೆಲ್ ಹಾಕಿ ಮೈ ಕೆಂಪಾಗೋ ರೇಂಜ್ಗೆ ತಿಕ್ಕಿ ತಿಕ್ಕಿ ತೊಳ್ಕೊಂಡ. ಅಲ್ಲಿದ್ದ ಮಿರರ್ನ ನೋಡ್ತಾ ಕೋಪದಲ್ಲಿ ಒಂದ್ಸಲ ಜೋರಾಗಿ ಆ ಅಂತ ಕಿರ್ಚ್ದ. ಅಷ್ಟ್ರಲ್ಲಿ ನಿಖಿಲ್ ಡೋರ್ ಹತ್ರ ಬಂದು ಫುಲ್ ನರ್ವಸ್ ವಾಯ್ಸ್ನಲ್ಲಿ ಬಾತ್ರೂಮ್ ಡೋರ್ ತಟ್ತಾ, ಬಾಸ್ ಬಾಸ್, ವಸುಂಧರಾ ಮೇಡಮ್ ಬಂದ್ರು ಅಂದ. ಆ ಮಾತ್ ಕೇಳಿ ಅವನೊಂದ್ ಕ್ಷಣ ಸೈಲೆಂಟ್ ಆಗೋದ. ಮಾಮ್ ಬಂದಿದ್ದಾರೆ ಅಂದ್ರೆ ಇವತ್ತು ನನ್ ಗ್ರಹಚಾರ ಬಿಡಿಸ್ತಾರೆ ಅಂತಾನೆ ಅರ್ಥ ಅನ್ಕೊಂಡ. ಅಷ್ಟ್ರಲ್ಲಿ ಹೊರಗಿಂದ ಅವನಮ್ಮ ಜೋರಾಗ್ ಕರೆದ್ರು, ಸಾಮ್ರಾಟ್, ಸಾಮ್ರಾಟ್, ಸಾಮ್ರಾಟ್ ಎಲ್ಲಿದ್ಯಾ? ವಸುಂಧರಾ ಕೂಗ್ತಾ ಇರೋದನ್ ಕೇಳಿ ಸಾಮ್ರಾಟ್ ಬೇಗ ಟವಲ್ ಸುತ್ಕೊಂಡು ಹೊರಗ್ ಬಂದ. ತುಂಬಾ ಎಕ್ಸ್ಪೆನ್ಸಿವ್ ಅನ್ಸೋ ಲೈಟ್ ಪಿಂಕ್ ಸ್ಯಾರಿ ಹಾಕೊಂಡಿದ್ದ ವಸುಂಧರಾ ಶಾಕಲ್ಲಿ ಅಲ್ಲಿದ್ದ ಬೆಡ್ನೇ ನೋಡ್ತಾ ನಿಂತಿದ್ಲು. ಆ ಬೆಡ್ ಇದ್ದ ಅವಸ್ಥೆ ನೋಡಿದ್ರೆ ನಿನ್ನೆ ರಾತ್ರಿ ಅಲ್ಲೇನಾಗಿತ್ತು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಸಾಮ್ರಾಟ್ಗೆ ಟೆನ್ಷನ್ ಆಯ್ತು. ಅಲ್ಲೇ ನೇತಾಕಿದ್ ಬಾತ್ರೂಬ್ನ ಕ್ವಿಕ್ ಆಗಿ ಹಾಕೊಂಡ. ಮಾಮ್, ನೀವೇನ್ ಹೇಳ್ಬೇಕು ಅಂತಿದ್ದೀರಾ ನಂಗ್ ಗೊತ್ತು, ಆದ್ರೆ ಅದಕ್ಕೆಲ್ಲ ನನ್ ಹತ್ರ ಟೈಮ್ ಇಲ್ಲ. ಐ ಆಮ್ ವೆರಿ ಬ್ಯುಸಿ ಟುಡೇ ಅಂದ. ವಸುಂಧರಾ ಈ ವಿಷಯನ ಇಲ್ಲಿಗೆ ಬಿಡೋಕೆ ಚಾನ್ಸೇ ಇರ್ಲಿಲ್ಲ. ಅವ್ರಿಗೆ ಎಕ್ಸೈಟ್ಮೆಂಟ್ ತಡ್ಕೊಳೋಕಾಗ್ತಿರ್ಲಿಲ್ಲ. ಅವರು ಬೆಡ್ ಕಡೆ ಕೈ ಪಾಯಿಂಟ್ ಮಾಡ್ತಾ, ಸಾಮ್ರಾಟ್, ನೀನೇನು ಎಕ್ಸ್ಪ್ಲೇನ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಈ ಬೆಡ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ರಾತ್ರಿ ಇಲ್ಲೇನ್ ನಡೆದಿರ್ಬಹುದು ಅಂತ ಅಂದ್ರು. ವಸುಂಧರಾ ಮಾತಿಂದ ಇರಿಟೇಟ್ ಆಗಿ ಸಾಮ್ರಾಟ್, ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗದೆ ಇರೋದು ಒಳ್ಳೇದು ಅಂದ. ಸಾಮ್ರಾಟ್, ನಾನ್ ಯಾಕೆ ಇನ್ವಾಲ್ವ್ ಆಗ್ಬಾರ್ದು? ನಿನ್ನಿಂದ ತಪ್ಪಾಗಿದೆ, ಅದನ್ನ ಇವಾಗ ನೀನೇ ಸರಿ ಮಾಡ್ಬೇಕು. ನೀನು ಆ ಹುಡ್ಗಿನ ಮದ್ವೆ ಮಾಡ್ಕೋಬೇಕು ಅಷ್ಟೇ ಅಂದ್ರು. ಸಾಮ್ರಾಟ್ ಅಮ್ಮ ಅದೇ ಥರ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ. ಮಾಮ್, ಆರ್ ಯು ಕ್ರೇಜಿ? ನಾನ್ ಯಾಕೆ ಅವಳನ್ ಮದ್ವೆ ಮಾಡ್ಕೋಬೇಕು? ಅವಳು ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಅದೆಲ್ಲ ಇರ್ಲಿ, ನಂಗವಳ ಹೆಸರು ಗೊತ್ತಿಲ್ಲ ಅಂದ ಸಾಮ್ರಾಟ್. ಅವಳ ಹೆಸರು ಸಾನ್ವಿ, ಸಾನ್ವಿ ದಾಸ್. ಏಜ್ 23 years. ಸಿಟಿಲಿ ನಿಂಗೆ ದಾಸ್ ರೆಸ್ಟೋರೆಂಟ್ಸ್ ಗೊತ್ತಲ್ವಾ? ಅದ್ರ ಓನರ್ ಮಹೇಶ್ ದಾಸ್ ಮಗಳು ಅಂದ್ರೆ ಅವನ್ ಅಕ್ರಮ ಸಂಬಂಧಕ್ಕೆ ಹುಟ್ಟಿದ ಹುಡುಗಿ. ಅವಳ ಅಮ್ಮ ಸಾನ್ವಿ ಚಿಕ್ಕೋಳಿರುವಾಗ್ಲೇ ತೀರ್ಕೊಂಡಿದ್ದಾರೆ. ಅವಳು ದಾಸ್ ನಿವಾಸಲ್ಲೇ ಇದ್ದಾಳೆ. ಆದ್ರೆ ಅವಳಿಗೆ ಅವರಿಂದ ಫೈನಾನ್ಷಿಯಲ್ ಆಗ್ಲಿ ಇನ್ಯಾವುದೇ ರೀತಿಯಾಗ್ಲಿ ಸಪೋರ್ಟ್ ಇಲ್ಲ ಅಂದ್ರು ವಸುಂಧರಾ.
ವಸುಂಧರಾ ಅಷ್ಟು ಬೇಗ ಸಾನ್ವಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿರೋದ್ ನೋಡಿ ಸಾಮ್ರಾಟ್ಗೆ ಆಶ್ಚರ್ಯ ಆಯ್ತು. ನಿಖಿಲ್ ಮೇಲೆ ಡೌಟ್ ಬಂದು ಒಂದ್ಸಲ ಅವನ್ನೇ ಗುರಾಯಿಸ್ದ. ನಿಖಿಲ್ ಸೈಲೆಂಟ್ ಆಗಿ ತಲೆ ಬಗ್ಗಿಸ್ಕೊಂಡ. ಕೋಪದಲ್ಲಿ ಸಾಮ್ರಾಟ್, ಮಾಮ್ ಪ್ಲೀಸ್ ಸ್ಟಾಪ್ ದಿಸ್ ಅಂತ ಜೋರಾಗಿ ಕಿರ್ಚ್ದ. ಅವನ್ಗೆ ಮತ್ತೆ ಮತ್ತೆ ಸಾನ್ವಿ ಬಗ್ಗೆ ಕೇಳಿ ಹಿಂಸೆ ಆಗ್ತಿತ್ತು. ಅವಳು ನೆನ್ಪಾಗ್ತಿದ್ದ ಹಾಗೆ ಅವನ್ ಕೋಪ ಜಾಸ್ತಿ ಆಯ್ತು. ಸಾಮ್ರಾಟ್, ನೀನಿನ್ನೂ ಆ ನಿನ್ ಹಳೆ ಹುಡ್ಗಿ ನೆನ್ಪಲ್ಲೇ ಇದ್ಯಾ? ಅವಳಿಗೆ ನಿನ್ ಬಗ್ಗೆ ಯಾವ ಯೋಚನೆನೂ ಇಲ್ಲ. ಅವಳು ನಿನ್ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂದ್ಮೇಲೆ ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ಬೇಕು? ಅವಳಿಂದಾಗಿ ನಿನ್ ಲೈಫಲ್ಲಿ ಏನೇನ್ ಪ್ರಾಬ್ಲಮ್ ಆಗಿದೆ, ಎಷ್ಟ್ ಕಷ್ಟಪಟ್ಟಿದ್ಯಾ ಅನ್ನೋದನ್ನ ಮರ್ತ್ಬಿಟ್ಯಾ ನೀನು ಅಂತ ಬೈದ್ರು. ಮಾಮ್ ಪ್ಲೀಸ್ ಸ್ಟಾಪ್ ದಿಸ್ ಅಂದ ಸಾಮ್ರಾಟ್. ಸಾಮ್ರಾಟ್, ಕಮಾನ್, ಯು ಹೇಟ್ ವಿಮೆನ್. ನನ್ನ ಮತ್ತೆ ನಿನ್ನ ಬೆಸ್ಟ್ ಫ್ರೆಂಡ್ನ ಬಿಟ್ರೆ ಇನ್ಯಾರ ಜೊತೆನೂ ನೀನು ಕತ್ತೆತ್ತು ಮಾತಾಡಕ್ಕಾಗಲ್ಲ. ಇದೇ ದೆಸೆಯಿಂದ ನಿನ್ನ ಅಣ್ಣ ಕೂಡ ಮದ್ವೆ ಆಗಿಲ್ಲ. ಸೊ ನಾವು ಸರಗಸಿ ಆದ್ರೂ ಮಾಡಿ ನಮ್ ವಂಶ ಬೆಳೆಸ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ವಿ. ಬಟ್ ನಾವ್ ಯು ಹ್ಯಾವ್ ಟಚ್ಡ್ ಅ ಗರ್ಲ್. ಸೊ ನಿನ್ ಮೈಂಡ್ ಈಗ ಕ್ಲಿಯರ್ ಆಗ್ತಿದೆ ಅಂತ ಆಯ್ತು. ನೀನು ಈ ಹುಡ್ಗಿನ ಮದ್ವೆ ಆಗ್ಬೇಕು. ಆಗ್ ನೀನು ನಿಂದೆ ಫ್ಯಾಮಿಲಿ ಶುರು ಮಾಡ್ಬೋದು. ಆ ಹುಡ್ಗಿ ಬಗ್ಗೆ ನಾನು ಆಲ್ರೆಡಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀನಿ. ಅವಳು ತುಂಬಾ ಒಳ್ಳೆ ಹುಡ್ಗಿ. ನಮ್ಮನೆಗೆ ಅವಳು ಒಳ್ಳೆ ಸೊಸೆ ಆಗ್ತಾಳೆ, ನಿಂಗೆ ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ ಒಂದೇ ಉಸ್ರಲ್ಲಿ ವಸುಂಧರಾ ಹೇಳಿದ್ರು. ಮಾಮ್ ಪ್ಲೀಸ್, ಇದ್ದಕ್ಕಿದ್ದಾಗೆ ಒಂದ್ ಹುಡ್ಗಿ ಜೊತೆ ನಾನು ಕ್ಲೋಸ್ ಆಗೋದೆ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡಿ. ನಾನ್ ಹೇಳೋದನ್ನ ಸ್ವಲ್ಪ ಕೂಲಾಗಿ ಕೇಳಿ. ನೀವೇ ಏನೇನೋ ಅಸ್ಯೂಮ್ ಮಾಡ್ಕೊಳ್ಳೋದ್ ಮೊದ್ಲು ನಿಲ್ಸಿ. ನಾವಿಬ್ರು ಒಟ್ಟಿಗೆ ರೂಮಲ್ಲಿ ಲಾಕ್ ಆಗಿದ್ವಿ. ಯಾರೋ ಬೇಕಂತಾನೆ ಹೊರಗಡೆಯಿಂದ ಲಾಕ್ ಮಾಡಿದ್ರು. ಅಂಡ್ ರೂಮಲ್ಲಿ ಕುಕೀಸ್ ಇತ್ತು. ಐ ವಾಸ್ ರಿಯಲಿ ಹಂಗ್ರಿ. ಅದ್ರಲ್ಲಿ ಯಾರೋ ಏನೋ ಮಿಕ್ಸ್ ಮಾಡಿದ್ರು. ನಾನ್ ಗೊತ್ತಿಲ್ಲದೆ ಅದನ್ನ ತಿಂದ್ಬಿಟ್ಟೆ. ಅದ್ರಿಂದಾಗಿ ಹೀಗಾಗಿದ್ದು. ಇಷ್ಟಕ್ಕೆ ನೀವ್ ನನ್ ಮೈಂಡ್ ಸೆಟ್ ಸರಿ ಹೋಯ್ತು ಅಂತ ಅನ್ಕೋಬೇಡಿ ಅಂದ ಸಾಮ್ರಾಟ್. ಸಾಮ್ರಾಟ್, ನಿಂಗೀಗ ಹುಡ್ಗಿರ್ನ್ ಕಂಡ್ರೆ ಆಗಲ್ಲ. ನಿನ್ ಲೈಫಲ್ಲಾಗಿರೋ ಆ ಒಂದು ಇನ್ಸಿಡೆಂಟ್ನಿಂದ ನೀನು ಹೀಗಾಗಿದ್ಯಾ. ಅದನ್ ಸರಿ ಮಾಡೋಕೆ ಬೇಕಾದಷ್ಟು ಥೆರಪಿ ಮಾಡಾಗಿದೆ. ಆದ್ರೂನು ನಿಂಗೆ ಹುಡ್ಗಿರ್ ನೆರಳು ಕಂಡ್ರೂ ಆಗಲ್ಲ ಅಂತ ನನಗ್ ಗೊತ್ತು. ಆದ್ರೆ ನೀನು ಈ ಹುಡ್ಗಿ ಹತ್ರ ಹೋಗಿದ್ದಷ್ಟೇ ಅಲ್ದೆ ನಿಮ್ಮಿಬ್ಬರ ಮಧ್ಯೆ ಎಲ್ಲಾನು ನಡೆದು ಹೋಗಿದೆ. ಹಾಗಾಗಿ ನೀನು ಅವಳನ್ನ ಮದ್ವೆ ಆಗೋದೇ ರೈಟ್ ಅಂಡ್ ವೈಸ್ ಡಿಸಿಷನ್. ದಿಸ್ ಇಸ್ ಗುಡ್ ಫಾರ್ ಬೋತ್ ಆಫ್ ಯು ಅಂದ್ರು ವಸುಂಧರಾ. ಸಾಮ್ರಾಟ್ ಅವನ್ ಕೈ ಮುಷ್ಟಿ ಬಿಗಿ ಮಾಡಿ ಅವನ್ ಮುಂದೆ ಇದ್ದ ಗ್ಲಾಸ್ ಟೀಪಾಯ್ ಮೇಲೆ ಹೊಡಿಯೋಕ್ ಹೋದವನು ಕಂಟ್ರೋಲ್ ಮಾಡ್ಕೊಂಡ. ಮಾಮ್ ಪ್ಲೀಸ್, ನಂಗೆ ಆ ಹುಡ್ಗಿನ ಮದ್ವೆಯಾಗೋ ಯಾವ ಇಂಟ್ರೆಸ್ಟೂ ಇಲ್ಲ. ಇನ್ಫ್ಯಾಕ್ಟ್ ನಾನ್ ಯಾರನ್ನೂ ಮದ್ವೆ ಆಗಲ್ಲ. ಆದ್ರೆ ಅಲ್ಲಿ ನಡೆದಿದ್ದೆಲ್ಲ ನೀತಾ ಪ್ಲಾನ್ ಮಾಡಿದ ಹಾಗೆ ಆಗಿತ್ತು. ಹಿಂದಿನ ರಾತ್ರಿ ನೀತಾ ಒಂದಷ್ಟು ಜನ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿದ್ಲು. ಅವರು ಸಾಮ್ರಾಟ್ ಕಡೆ ಕೈ ತೋರಿಸಿ ಮಾತಾಡ್ತಿದ್ರು. ಅವರು ಸಾಂದೀಪಿನಿ ಗ್ರೂಪ್ ಆಫ್ ಹೋಟೆಲ್ಸ್ನ ಓನರ್ ಮಿಸ್ಟರ್ ಸಾಮ್ರಾಟ್ ಕೋಟೆ. ಆದ್ರೆ ಅವ್ರಿಗೆ ಹುಡ್ಗೀರ್ನ ಕಂಡ್ರೆ ಆಗಲ್ಲ. ಅವರು ಯಾವ ಹುಡ್ಗಿನೂ ಹತ್ರ ಬರೋಕೂ ಬಿಡಲ್ವಂತೆ. ಅಷ್ಟೇ ಅಲ್ಲ, ಅವ್ರ ಆಫೀಸಲ್ಲಿ ಹೆಣ್ಮಕ್ಳಿಗೆ ಜಾಬೂ ಕೊಡಲ್ವಂತೆ. ಇವತ್ ಯಾರೋ ಹುಡ್ಗಿ ಅವ್ರ ಹತ್ರ ಹೋಗಿ ಸರಿಯಾಗಿ ಬೈಸ್ಕೊಂಡ್ಲಂತೆ ಅಂತ ಮಾತಾಡ್ಕೋತಿದ್ರು. ನೀತಾಗೆ ಆ ಮಾತ್ ಕೇಳಿ ಏನೋ ಐಡಿಯಾ ಹೊಳಿತು. ಅವಳು ಸಾಮ್ರಾಟ್ ಹೋಗ್ತಿದ್ ರೂಮನ್ನ ನೋಡ್ಕೊಂಡ್ಲು. ತಕ್ಷಣ ಸಾನ್ವಿ ಹತ್ರ ಹೋಗಿ ಅವಳನ್ನ ಯಾವ್ದೋ ಹೋಟೆಲ್ ಮ್ಯಾನೇಜರ್ ಹತ್ರ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಸಾಮ್ರಾಟ್ ಇರೋ ರೂಮ್ ತೋರ್ಸಿದ್ಲು. ಸಾನ್ವಿ ರೂಮ್ ಒಳಗಡೆ ಹೋಗ್ತಿದ್ದ ಹಾಗೆ ನೀತಾ ಹೊರಗಿಂದ ರೂಮ್ ಲಾಕ್ ಮಾಡಿದ್ಲು. ಸಾಮ್ರಾಟ್ ಇವಳನ್ನ ನೋಡಿ ಸರಿಯಾಗಿ ಬೈದು ಕರೆಕ್ಟಾಗಿ ಪಾಠ ಕಲಿಸ್ತಾನೆ ಅನ್ಕೊಂಡಿದ್ಲು. ಅಷ್ಟ್ರಲ್ಲಿ ಸಾನ್ವಿ ಫೋನ್ ರಿಂಗ್ ಆಗಕ್ ಶುರುವಾಯ್ತು. ಫೋನ್ ಡಿಸ್ಪ್ಲೇನಲ್ಲಿ ಕಾಲ್ ಮಾಡ್ತಿರೋರ್ ಹೆಸರು ನೋಡಿ ಸಾನ್ವಿಗೆ ಶಾಕ್ ಆಯ್ತು. ಭಯಕ್ಕೆ ಅವಳ ಕೈ ಕಾಲೆಲ್ಲ ನಡ್ಗೋ ಥರ ಆಯ್ತು. ಸಾನ್ವಿಗೆ ಮಹೇಶ್ ದಾಸ್ ಕಾಲ್ ಮಾಡ್ತಿದ್ರು. ಅದನ್ ನೋಡಿ ಸಾನ್ವಿಗೆ ಟೆನ್ಷನ್ ಆಯ್ತು. ಇವ್ರು ಯಾಕಪ್ಪ ಈ ಕಾಲ್ ಮಾಡ್ತಿದ್ದಾರೆ? ಇಲ್ಲಿ ನಡೆದಿದ್ದೇನಾದ್ರೂ ಗೊತ್ತಾಗೋಯ್ತಾ ಅನ್ಕೊಂಡ್ಲು. ಸಾನ್ವಿ ಕಾಲ್ ರಿಸೀವ್ ಮಾಡಿ ನಡ್ಗೋ ವಾಯ್ಸಲ್ಲಿ ಹಲೋ ಅಂದ್ಲು. ಸಾನ್ವಿ, ನಿನ್ನೆ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ ಅಂದ್ರು. ಮಹೇಶ್ ಹಾಗೆಲ್ಲ ಸಾನ್ವಿಗೆ ಕಾಲ್ ಮಾಡ್ತಿರ್ಲಿಲ್ಲ. ಅವ್ರಿಗೆ ಸಾನ್ವಿ ಬಗ್ಗೆ ಯಾವ ಕೇರೂ ಇರ್ಲಿಲ್ಲ. ಅವಳು ಎಲ್ಲೋದ್ರೂ ಮಹೇಶ್ ತಲೆ ಕೆಡಿಸ್ಕೊಂಡೇ ಇರ್ಲಿಲ್ಲ. ಅವ್ರಿಗೆ ಮಗಳ ಬಗ್ಗೆ ಏನೂ ಕಾಳಜಿ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾವತ್ತೂ ಸಾನ್ವಿನ ಮಗಳ ಥರ ಟ್ರೀಟ್ ಮಾಡ್ತಾನೆ ಇರ್ಲಿಲ್ಲ. ಅವಳು ಮನೆಗ್ ಬಂದ್ರು ಬರ್ದಿದ್ರು ಅವ್ರಿಗೆ ಅದು ಮ್ಯಾಟರ್ ಆಗ್ತಿರ್ಲಿಲ್ಲ. ಹಾಗಾಗಿ ಸಾನ್ವಿಗೆ ತನ್ನವರು ಅನ್ಕೊಳ್ಳೋರು ಆ ಮನೇಲಿ ಯಾರೂ ಇರ್ಲಿಲ್ಲ. ಆದ್ರೆ ಸಾನ್ವಿಗೆ ಬೇರೆ ಯಾವ ರಿಲೇಟಿವ್ಸ್ ಕೂಡ ಗೊತ್ತಿರ್ಲಿಲ್ಲ. ಅವಳು ಎಲ್ಲೇ ಹೋದ್ರೂ ಕೊನೆಗೆ ಅನಿವಾರ್ಯವಾಗಿ ದಾಸ್ ನಿವಾಸ್ಗೆ ಹೋಗ್ಬೇಕಿತ್ತು. ಹಾಗಾಗಿ ಸಾನ್ವಿ ಅವ್ರು ಕೊಡೋ ಟಾರ್ಚರ್ ತಡ್ಕೊಂಡು ಅದೇ ಮನೇಲಿ ಉಳ್ಕೊಂಡಿದ್ಲು. ಅದು ಅದು
ನಾನ್ ನಿನ್ನೆ ರಾತ್ರಿ ಅಂತ ಸಾನ್ವಿ ಮಾತ್ ಕಂಪ್ಲೀಟ್ ಮಾಡೋ ಮುಂಚೆನೆ, ಸಾನ್ವಿ ನೀನ್ ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಅಂತ ನನ್ಗೇನು ಮ್ಯಾಟರ್ ಆಗಲ್ಲ. ನೀತಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಇವತ್ತು ಅದ್ರ ಬಗ್ಗೆ ಮಾತಾಡೋಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ. ನೀನ್ ನೋಡಿದ್ರೆ ರಾತ್ರಿ ಪೂರ್ತಿ ಬೀದಿ ಸುತ್ತಾ ಇದ್ಯಾ ಅಂದ್ರು. ಸಾನ್ವಿಗೆ ಆಗ ನೀತಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು ನೆನ್ಪಾಯ್ತು. ಆದ್ರೆ ಅವಳ ಎಂಗೇಜ್ಮೆಂಟ್ಗೆ ನಾನ್ ಯಾಕ್ ಬೇಕು? ಇವ್ರು ಯಾವತ್ತೂ ಯಾವ್ದಕ್ಕೂ ನನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದೇ ಇಲ್ವಲ್ಲ, ಮತ್ಯಾಕ್ ನನ್ನ ಹತ್ರ ವಿಚಾರಿಸ್ತಿದ್ದಾರೆ ಅನ್ಕೊಂಡ್ಲು ಸಾನ್ವಿ. ಆದ್ರೆ ಮಹೇಶ್ ದಾಸ್ ಇನ್ನೂ ಅವಳನ್ನ ಬೈತಾನೆ ಇದ್ರು. ಸಾನ್ವಿ, ನೀನ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ನನಗ್ ಗೊತ್ತಿಲ್ಲ. ಆದ್ರೆ 10 ನಿಮಿಷದಲ್ಲಿ ಮನೆಗ್ ಬಂದಿಲ್ಲ ಅಂದ್ರೆ ನಿನ್ನ ಅಮ್ಮನ್ ವಸ್ತುಗಳೇನಿವೆ ಅದನ್ನೆಲ್ಲ ನಾನು ಸುಟ್ಟು ನಾಶ ಮಾಡ್ಬಿಡ್ತೀನಿ ಅಂದ್ರು ಮಹೇಶ್ ದಾಸ್. ಇದನ್ ಕೇಳಿ ಸಾನ್ವಿಗೆ ಮೈಯೆಲ್ಲ ನಡ್ಕ ಬಂದಾಗಾಯ್ತು. ನಿನ್ನಮ್ಮ ಹೇಗೋ ತೀರ್ಕೊಂಡಿದ್ದಾಳೆ, ನಿನ್ ಜೊತೆ ಅವಳಂತೂ ಇಲ್ಲ. ಆದ್ರೆ ಈಗ ನೀನು ಬರ್ಲಿಲ್ಲ ಅಂದ್ರೆ ಅವಳು ವಸ್ತುಗಳು ಉಳಿಯಲ್ಲ ಅಂದ್ರು. ಅವ್ರಿಗೆ ಏನ್ ಹೇಳ್ಬೇಕೋ ಅದನ್ನ ಹೇಳಾಗಿತ್ತು. ಅವಳ ರೆಸ್ಪಾನ್ಸ್ಗೂ ವೇಟ್ ಮಾಡದೆ ಕಾಲ್ ಕಟ್ ಮಾಡ್ಬಿಟ್ರು ಮಹೇಶ್ ದಾಸ್. ಸಾನ್ವಿ ಈಗ ಮನೆಗ್ ಹೋಗ್ಲೇಬೇಕಿತ್ತು. ಆದ್ರೆ ಈ ಸ್ಥಿತಿಲಿ ಹೇಗ್ ಮನೆಗ್ ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ಲು. ಅವಳ ಮನೆಗ್ ಹೋಗದೆ ಬೇರೆ ಆಪ್ಷನ್ ಇರ್ಲಿಲ್ಲ. ಯಾವುದಕ್ಕೂ ಏನಕ್ಕೂ ನನ್ನ ಇನ್ವಾಲ್ವ್ ಮಾಡದೆ ಇರೋರು ಇವತ್ತ್ಯಾಕೆ ನೀತಾ ಎಂಗೇಜ್ಮೆಂಟ್ ಮಾತುಕತೆಗೆ ನನ್ನನ್ನು ಕರೀತಿದ್ದಾರೆ ಅಂತ ಸಾನ್ವಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು. ನಡ್ಕೊಂಡ್ ಹೋದ್ರೆ 10 ನಿಮಿಷದಲ್ಲಿ ಮನೆಗ್ ಹೋಗಕ್ಕಾಗಲ್ಲ. 10 ನಿಮಿಷದಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮನ್ ವಸ್ತುಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾರೆ. ಸಾನ್ವಿಗೆ ಏನ್ ಮಾಡ್ಲಿ ಅಂತ ಟೆನ್ಷನ್ ಆಯ್ತು. ಅದೇ ಗಡ್ಬಿಡಿಲಿ ಸಿಕ್ಕಿದ್ ಆಟೋ ಹತ್ಕೊಂಡ್ಲು. ಆಟೋ ಹತ್ ಕೂತ್ಮೇಲೆ ದುಡ್ಡಿದ್ಯಾ ಅಂತ ಚೆಕ್ ಮಾಡೋಕೆ ಪರ್ಸ್ ಓಪನ್ ಮಾಡಿದ್ಲು. ಪರ್ಸಲ್ಲಿ ದುಡ್ಡಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸಾನ್ವಿಗೆ ನೆಮ್ಮದಿ ಆಯ್ತು. ಹಾಗಾಗಿ ನೋ ಅನ್ನೋದು ಫೂಲಿಶ್ನೆಸ್ ಆಗಿತ್ತು. ಹೇಗೂ ಸಾನ್ವಿನೂ ಮಹೇಶ್ ಮಗಳೇ ಆಗಿದ್ರಿಂದ ಅವಳನ್ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅನ್ಕೊಂಡಿದ್ಲು ಮಾಧುರಿ. ಮಾಧುರಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನನ್ ಕೈಲಿ ಸ್ಮಿತಾ ಕಷ್ಟಪಡೋದ್ ನೋಡೋಕಾಗತ್ತಾ ಹೇಳೋ? ಆದ್ರೆ ಸಾನ್ವಿನ್ ಕೊಟ್ ಮದ್ವೆ ಮಾಡೋದು, ಅವಳು ನಂಗ್ ಮಗಳೇ ಅಲ್ವಾ ಅಂತ ಹಿಂಜರಿತ ಅಂದ್ರು ಮಹೇಶ್. ಅಷ್ಟ್ರಲ್ಲಿ ಮಾಧುರಿಗೆ ಫುಲ್ ಕೋಪ ಬಂದ್ಬಿಡ್ತು. ಅವಳು ತಕ್ಷಣ ಮಹೇಶಿಂದ ದೂರ ಸರಿದು ನಿಂತ್ಕೊಂಡ್ಲು. ಹೌದೌದು, ಸಾನ್ವಿ ನಿಮ್ ಮಗಳಲ್ವಾ? ಹಾಗಾದ್ರೆ ಸ್ಮಿತಾನ ಅವನು ಕೊಟ್ಟು ಮದ್ವೆ ಮಾಡ್ಬೇಕಾ? ಅವಳು ಅಲ್ಲಿ ಹೋಗಿ ಕಷ್ಟಪಡ್ಬೇಕಾ? ನೀವ್ ಮಾಡಿದ್ದನ್ನೆಲ್ಲ ಮರ್ತ್ಬಿಟ್ರಾ? ನನ್ ಮದ್ವೆ ಆಗಿದ್ದು ಅಲ್ದೆ ಇನ್ನೊಬ್ಬಳ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಈ ಸಾನ್ವಿನ್ ಹುಟ್ಸಿ ಸಾಲ್ದು ಅಂತ ಅಮ್ಮ ಮಗಳು ಇಬ್ರನ್ನೂ ಇಲ್ಲೇ ಕರ್ಕೊಂಡ್ ಬರ್ಲಿಲ್ವಾ? ಆಗ ನಾನು ರಂಪಾರಾಧ ಅಂತ ಮಾಡ್ಬೋದಿತ್ತು. ಮಾಡದ್ನ ನಾನು? ಫ್ಯಾಮಿಲಿ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಅವರು ಈ ಮನೇಲೇ ಇರಕ್ಕೆ ಒಪ್ಪಿಲ್ವಾ ನಾನು? ಸಾನ್ವಿನ ನಾನ್ ಸಾಕ್ಲಿಲ್ವಾ? ಅದಕ್ಕವಳು ನಂಗೆ ಇಷ್ಟ್ ಸಣ್ಣ ಸಹಾಯನೂ ಮಾಡ್ಬಾರ್ದಾ? ಏನ್ ಗತಿಗೆಟ್ಟವ್ರ ಮನೆಗ ಕೊಡ್ತಿದೀವಿ. ಅವರು ಅಷ್ಟ್ ರಿಚ್ಚಿದ್ದಾರೆ, ಅವಳಿಗೇನು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೋತಾರೆ. ಏನ್ ಹುಡ್ಗಂಗ್ ಒಂಚೂರ್ ಬುದ್ಧಿ ಕಮ್ಮಿ, ಸ್ವಲ್ಪ ಪೆದ್ದ, ಅದನ್ನ ಅವಳು ಅಡ್ಜಸ್ಟ್ ಮಾಡ್ಕೊಂಡ್ ಹೋದ್ರೆ ಸಾಕು. ಇನ್ನೇನ್ ಬೇಕವಳ್ಗೆ ಅಂದ್ಲು. ಅವಳ ರೌದ್ರಾವತಾರ ನೋಡಿ ಮಹೇಶ್ಗೂ ಟೆನ್ಷನ್ ಆಯ್ತು. ಇವಳು ಹಳೇದನ್ನೆಲ್ಲ ಕೆದ್ಕಿ ನನ್ಬುಡಕ್ಕೆ ತಂದಿಡ್ತಾಳೆ ಅನ್ನಿಸ್ತು ಮಹೇಶ್ಗೆ. ಅವ್ರಿಗೆ ಮಗಳೇ ಆದ್ರೂ ಸಾನ್ವಿ ಮೇಲೆ ಏನ್ ಅಂಥ ಪ್ರೀತಿ ಇರ್ಲಿಲ್ಲ. ಹಾಗಾಗಿ ಕೂಡ್ಲೆ ಓಕೆ ಓಕೆ, ಅವಳನ್ನ ನಾನ್ ಒಪ್ಪಿಸ್ತೀನಿ, ನೀನ್ ಸಿಟ್ಟು ಮಾಡ್ಕೋಬೇಡ ಅಂದ್ರು. ಸಾನ್ವಿ ಆಟೋದಲ್ಲಿ ಬಂದು ಮನೆ ಹತ್ರ ಇಳಿದ್ಲು. ಕ್ಲಿಯರ್ ಆಗಿ ಐಡಿಯಾ ಸಿಕ್ತು. ಓಹೋಹೋಹೋಹೋ, ಸಾನ್ವಿ, ನೀನು ನಮ್ ಫ್ಯಾಮಿಲಿಗೆ ಕೆಟ್ಟ ಹೆಸರು ತರ್ತೀಯ ಅಂತ ನಂಗ್ ಮೊದ್ಲೇ ಅನುಮಾನ ಇತ್ತು. ಇವತ್ತು ನೀನು ನನ್ ಅನುಮಾನನ ನಿಜ ಮಾಡ್ಬಿಟ್ಟೆ. ನೀನು ನಿನ್ನ ಅಮ್ಮನ್ ಥರಾನೇ ಯಾರ್ಯಾರೋ ಗಂಡಸರನ್ನ ಬುಟ್ಟಿಗೆ ಹಾಕೊಂಡು ಮನೆ ಮುರಿಯೋ ಕೆಲ್ಸ ಮಾಡ್ತಿದ್ಯಾ ಅಲ್ವಾ? ಹಾಗಿದ್ಮೇಲೆ ಇನ್ನೂ ಯಾಕೆ ಈ ಮನೇಲಿದ್ಯಾ? ನಮ್ ಮನೆ ಮಾನ ಬೀದಿಗೆ ತರ್ಬೇಕು ಅನ್ಕೊಂಡಿದ್ಯಾ? ಅಷ್ಟಿದ್ರೆ ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಾರ್ದಾ ನೀನು? ಗೌರವ್ನ ಬೀಳಿಸ್ಕೊಳಕ್ ನೋಡ್ತಿದ್ಯಾ? ಅವನ್ ಯಾರು? ಇಡೀ ನಂದಾ ಫ್ಯಾಮಿಲಿ ಬಿಸ್ನೆಸ್ಗೆ ವಾರಸ್ದಾರ ಅವನು. ನಿನ್ಗೇನ್ ಯೋಗ್ಯತೆ ಇದೆ ಅಂತ ಅವನು ನಿನ್ನ ನೋಡ್ತಾನೆ? ಅವನು ನಿನ್ ಕಡೆ ತಿರ್ಗೂ ನೋಡಲ್ಲ. ನೀನು ನಿನ್ ಅಮ್ಮನ್ ದಾರಿಲೇ ಹೋಗ್ತಿದ್ಯಾ ಅಷ್ಟೇ ಅಂದ್ಲು. ಸಾನ್ವಿಗೆ ಮಾಧುರಿ ಕಪಾಳಕ್ ಹೊಡೆದಿದ್ದು ಅಷ್ಟು ನೋವಾಗಿರ್ಲಿಲ್ಲ. ಆದ್ರೆ ಅವಳು ಅಮ್ಮನ್ ಬಗ್ಗೆ ಹೀಗೆ ಕೀಳಾಗ್ ಮಾತಾಡಿದ್ ಕೇಳಿ ಸಾನ್ವಿ ಹಾರ್ಟ್ಗೆ ಚುಚ್ಚದಾಗಾಯ್ತು. ಆದ್ರೂ ಅವಳು ಜೋರಾಗಿ ನಗ್ತಾ ಅವಳು ಬಟ್ಟೆ ಸರಿ ಮಾಡ್ಕೊಂಡು ಅವಳು ದುಪ್ಪಟ್ಟಾದಿಂದ ಕವರ್ ಮಾಡ್ಕೊಂಡ್ಲು. ಸಾನ್ವಿ ನಗ್ತಾ, ಅಲ್ಲ, ನನ್ನ ಅವನು ತಿರ್ಗೂ ನೋಡಲ್ಲ ಅಂತ ನೀವೇ ಹೇಳ್ತಿದ್ದೀರಾ, ಮತ್ಯಾಕೆ ಹೆದರ್ಕೊಂಡಿದ್ದೀರಾ ಅಂದ್ಲು. ಅವಳ ಮಾತ್ ಕೇಳಿ ಮಾಧುರಿಗೆ ಇನ್ನೂ ಕೋಪ ಬಂತು. ಅವಳು ಇನ್ನೇನೋ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಹೊರಗಡೆಯಿಂದ ಮಾತಾಡೋ ಸದ್ದು ಕೇಳಿಸ್ತು. ಗೌರವ್ ಮತ್ತು ನೀತಾ ನಗು ಸದ್ದು ಕೇಳ್ತು ಮಾಧುರಿಗೆ. ಅವಳಿಗೆ ಅವರು ಮಾತಾಡ್ಕೋತಿರೋದು ಗೌರವ್ ಕೇಳಿಸ್ಕೊಂಡ್ರೆ ಅಂತ ಟೆನ್ಷನ್ ಆಯ್ತು.
ಮಾಧುರಿ ಸಾನ್ವಿ ಹತ್ರ ಬಂದು ಲೋ ವಾಯ್ಸಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ಲು. ಸಾನ್ವಿ, ನೀನು ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಹೇಗ್ ಬೇಕಾದ್ರೂ ಇರ್ಬೋದು ಅಂತನಾ? ನಮ್ಗೆ ನಿನ್ ಬಗ್ಗೆ ಯೋಚನೆ ಇಲ್ಲ ಅನ್ಕೊಂಡಿದ್ಯಾ? ನಾವು ನಿನ್ ಬಗ್ಗೆ ಯೋಚನೆ ಮಾಡ್ತಿದೀವಿ. ನೀತಾನ್ ಮದ್ವೆ ಆಗ್ತಿರೋ ಗೌರವ್ ತಮ್ಮ ರಾಘವ್ಗೆ ನಿನ್ನನ್ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ನಂದಾ ಫ್ಯಾಮಿಲಿ ಎಷ್ಟು ರೆಪ್ಯೂಟೆಡ್ ಫ್ಯಾಮಿಲಿ ಅಂತ ಗೊತ್ತಾ ನಿನ್ಗೆ? ಅವ್ರ ಹತ್ರ ಎಷ್ಟ್ ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಇದೆ ಗೊತ್ತಾ? ಅಂತ ಹುಡ್ಗನ್ ಜೊತೆ ನಿಂಗ್ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ನೀನು ಹೀಗ್ ನಂಗ್ ಎದುರುತ್ರ ಕೊಡ್ತೀಯಾ ಅಂದ್ಲು ಮಾಧುರಿ. ಆ ಮಾತ್ ಕೇಳಿ ಸಾನ್ವಿಗೆ ಶಾಕ್ ಆಯ್ತು. ಅವಳ ತಲೆಯಲ್ಲಿ ಮದ್ವೆ ಮಾಡ್ಕೊಳ್ಳೋ ಯಾವ ಯೋಚನೆನೂ ಇರ್ಲಿಲ್ಲ. ಅವಳದಕ್ಕೆ ರೆಡಿನೂ ಇರ್ಲಿಲ್ಲ. ಮೇಡಮ್, ಸ್ಟಾಪ್ ದಿಸ್. ನಾನ್ ಮದ್ವೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನಾನ್ ಮದ್ವೆ ಬಗ್ಗೆ ಯೋಚನೆನೂ ಮಾಡಿಲ್ಲ ಅಂದ್ಲು. ಅವಳಿಗೆ ಅಷ್ಟ್ ರಿಚ್ ಫ್ಯಾಮಿಲಿ ಹುಡ್ಗನ್ ಜೊತೆ ತನ್ ಮದ್ವೆ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂದಿದ್ದು ಆಶ್ಚರ್ಯ ಆಗಿತ್ತು. ಆದ್ರೆ ಅವಳಿಗೆ ರಾಘವ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಸುಮ್ನೆ ಏನೇನೋ ಹೇಳ್ಬೇಡ ಸಾನ್ವಿ. ಇದ್ ನಿಂಗೆ ಎಂಥ ಆಪರ್ಚುನಿಟಿ ಅಂತ ಗೊತ್ತಿದ್ಯಾ? ಅಷ್ಟ್ ರಿಚ್ ಫ್ಯಾಮಿಲಿ, ನೀನೆಷ್ಟ್ ಸುಖವಾಗಿರ್ಬೋದು ಅಂತಾದ್ರೂ ಐಡಿಯಾ ಇದ್ಯಾ? ಇವತ್ತು ನಿನ್ನ ನೋಡಕ್ಕೆ ಅಂತ ರಾಘವ್ ಅವನಪ್ಪ ಅಮ್ಮ ಬರ್ತಿದ್ದಾರೆ ಅಂದ್ಲು. ಸಾನ್ವಿಗೆ ಕೋಪ ಬಂತು. ಇಲ್ಲ, ನಾನ್ ಮದ್ವೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಂಗೀಗ್ಲೇ ಮದ್ವೆ ಆಗೋ ಯಾವ ಇಂಟ್ರೆಸ್ಟೂ ಇಲ್ಲ ಅಂದ್ಲು. ಏನಂದೆ? ಮದ್ವೆ ಆಗಲ್ವಾ? ಯಾಕ್ ಮದ್ವೆ ಆಗಲ್ಲ ಅಂದ್ಲು ಮಾಧುರಿ. ಯಾಕ್ ಮದ್ವೆ ಆಗಲ್ಲ ಅಂದ್ರೆ, ನಂಗ್ ಮದ್ವೆ ಆಗಕ್ ಇಷ್ಟ ಇಲ್ಲ. ಅಷ್ಟು ಮದ್ವೆ ಆಗ್ಬೇಕು ಅಂದ್ರೆ ನೀವೇ ಮದ್ವೆ ಮಾಡ್ಕೊಳ್ಳಿ, ನನ್ ಫೋರ್ಸ್ ಮಾಡ್ಬೇಡಿ. ನಾನ್ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿ ರೂಮ್ ಡೋರ್ ಓಪನ್ ಮಾಡಿ ಹೊರಗಡೆ ಹೋದ್ಲು. ಮಾಧುರಿ ಅಷ್ಟ್ರಲ್ಲಿ ಅವಳನ್ನ ಹಿಂದೆಯಿಂದ ಗಟ್ಟಿಯಾಗಿ ಹಿಡಿದು ಎಳಿಯಕ್ಕೆ ಟ್ರೈ ಮಾಡಿದ್ಲು. ಸಾನ್ವಿಗೆ ಇದೆಲ್ಲ ನೋಡಿ ನೋಡಿ ಸಾಕಾಗೋಗಿತ್ತು. ಅವಳು ಮಾಧುರಿಗಿಂತ ಸ್ಟ್ರಾಂಗ್ ಆಗೇ ಇದ್ಲು. ಅವಳು ತನ್ನ ಭುಜ ಹಿಡ್ಕೊಂಡಿದ್ ಮಾಧುರಿ ಕೈ ಬಿಡಿಸಿ ಅವಳನ್ನ ಹಿಂದಕ್ ತಳ್ಳಿದ್ಲು. ಮಾಧುರಿ ಹಿಂದೆ ಹೋಗಿ ನೆಲದ ಮೇಲ್ ಬಿದ್ಲು. ಮಾಧುರಿಗೆ ಶಾಕ್ ಆಗಿತ್ತು. ಅವಳು ಸಾನ್ವಿ ಹೀಗ್ ತಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳು ಫುಲ್ ಕೋಪದಿಂದ ಸಾನ್ವಿನೇ ನೋಡ್ತಾ, ಸಾನ್ವಿ, ನೀನ್ ಏನ್ ಬೇಕಾದ್ರೂ ಮಾಡ್ಬಹುದು ಅನ್ಕೊಂಡಿದ್ಯಾ? ನೀನ್ ಮದ್ವೆ ಆಗಕ್ ರೆಡಿ ಇಲ್ವಾ? ಮದ್ವೆ ಆಗಲ್ವಾ? ನೆನ್ಪಿಟ್ಕೋ, ಇವತ್ತು ಹುಡ್ಗಿ ನೋಡಕ್ಕೆ ಅವರು ಬರ್ತಿದ್ದಾರೆ. ನೀನೇನಾದ್ರೂ ಮನೇಲಿ ಇಲ್ಲ ಅಂದ್ರೆ ನಾನು ನಿಮ್ಮಪ್ಪನತ್ರ ಹೇಳಿ ನಿನ್ನ ಅಮ್ಮನ್ ಡೈರಿ, ಅವಳು ವಸ್ತುಗಳನ್ನೆಲ್ಲ ಸುಟ್ಟಾಕಿಸ್ಬಿಡ್ತೀನಿ. ನಿನ್ನ ಅಮ್ಮನ ಒಂದು ಗುರ್ತು ಉಳಿಸಲ್ಲ ಅಂದ್ಲು ಸಾನ್ವಿ ಕಡೆ ಬೆರಳು ತೋರಿಸ್ತಾ. ಸಾನ್ವಿ ಒಂದ್ ಕ್ಷಣ ಶಾಕ್ ಆಗಿ ನಿಂತ್ಲು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಬೇಜಾರಾಗಿ ಅಳ್ತಾ ಅಲ್ಲಿಂದ ಓಡ್ ಹೋದ್ಲು. ಇನ್ನೊಂದ್ ಕಡೆ ಸಾಮ್ರಾಟ್ಗೆ ಅವ್ರ ತಾತ ಮಹಾಬಲಕೋಟೆ ಕಾಲ್ ಮಾಡಿದ್ರು. ಅವರು ತಕ್ಷಣ ಅವನ್ಗೆ ಮನೆಗ್ ಬರ್ಬೇಕು ಅಂತ ಆರ್ಡರ್ ಮಾಡಿದ್ರು. ವಸುಂಧರಾ ಮನೆಗೆ ರಿಟರ್ನ್ ಆಗ್ತಿದ್ದ ಹಾಗೆ ನಡೆದ ಎಲ್ಲ ವಿಷಯನೂ ಮಾವ ಮಹಾಬಲಕೋಟೆಗೆ ತಿಳಿಸ್ಬಿಟ್ಟಿದ್ರು. ಮಹಾಬಲಕೋಟೆ ಆ ಫ್ಯಾಮಿಲಿಗೆ ಹೆಡ್ ಆಗಿದ್ರು. ಅವ್ರ ಮಾತಿಗೆ ಎಲ್ರೂ ತುಂಬಾ ಬೆಲೆ ಕೊಡ್ತಿದ್ರು. ಸಾಮ್ರಾಟ್ ಅಂತೂ ಅವ್ರಿಗೆ ಯಾವತ್ತೂ ಎದುರು ಮಾತಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ತಾತ ಯಾಕ್ ಕರೆದಿದ್ದಾರೆ ಅಂತ ಅವನ್ಗೆ ಚೆನ್ನಾಗ್ ಗೊತ್ತಿತ್ತು. ಅವನು ಯಾವ ಕಾರಣಕ್ಕೂ ಅವರು ಹೇಳಿದ್ದನ್ನ ಒಪ್ಕೋಬಾರ್ದು ಅಂತ ಫಿಕ್ಸ್ ಆಗಿದ್ದ. ಈಸಿ ಚೇರ್ನಲ್ಲಿ ಕೂತಿದ್ದ ತಾತನ್ ಮುಂದೆ ಸಾಮ್ರಾಟ್ ಕೈ ಕಟ್ಟಿ ನಿಂತಿದ್ದ. ತಾತ, ಅಮ್ಮಂಗಂತೂ ಅರ್ಥ ಆಗಲ್ಲ. ನಾನ್ ಹೇಳೋದ್ನ ನೀವಾದ್ರೂ ಯಾಕೆ ಅರ್ಥ ಮಾಡ್ಕೋಬಾರ್ದು? ನನ್ನ ಮತ್ತೆ ಆ ಹುಡ್ಗಿ ಮಧ್ಯೆ ಏನೇ ಆಗಿದ್ರೂ ಅದು ಆಕ್ಸಿಡೆಂಟಲ್. ನನ್ಗೆ ಆ ಹುಡ್ಗಿ ಯಾರು ಅಂತಾನೆ ಗೊತ್ತಿಲ್ಲ. ನಮ್ನ ಯಾರೋ ಆ ರೂಮಲ್ಲಿ ಕೂಡ್ ಹಾಕಿದ್ರು. ಅಲ್ಲಿ ಕುಕೀಸ್ ಇಟ್ಟಿದ್ರು. ಅದ್ಕೆ ಯಾರೋ ಏನೋ ಮಿಕ್ಸ್ ಮಾಡಿದ್ರು. ಅದ್ರಿಂದಾಗಿ ಹೀಗಾಗಿದ್ದು. ಅದ್ರಲ್ಲಿ ನನ್ ತಪ್ಪೇನಿದೆ ಹೇಳಿ? ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಹಾಗಂತ ನಾನು ಅವಳನ್ನ ಮದ್ವೆ ಮಾಡ್ಕೊಳಕ್ಕಾಗತ್ತಾ? ನಾನ್ ಮದ್ವೆ ಆಗಲ್ಲ ಅಂದ ಸಾಮ್ರಾಟ್. ಮಹಾಬಲಕೋಟೆನೂ ಹಠಕ್ ಬಿದ್ದಿದ್ರು. ಅದೇಗ್ ಮದ್ವೆ ಆಗಲ್ಲ ಅಂತ ನಾನು ನೋಡ್ತೀನಿ ಅಂತ ಮನಸ್ಸಲ್ಲೇ ಏನೋ ಲೆಕ್ಕ ಹಾಕ್ಕೊಂಡ್ರು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.